ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಅಮ್ಮನ ಪ್ರೀತಿ ಮರೆಯಲು ಸಾಧ್ಯವೇ? ಹಲೋ ಅಮ್ಮ, ಕೇಳ್ತಾ ಇದೆಯಾ? ಹಲೋ ಹಲೋ. ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ ಅಮ್ಮ, ನನಗೇನು ಕೇಳಿಸ್ತಾ ಇಲ್ಲ. ಹಲೋ ಅಮ್ಮ, ನಾಳೆ ಹಾಸ್ಪಿಟಲ್ಗೆ ಬರ್ತಾ ಇದ್ದೀನಿ. ನಿಮಗೆ ಆಪ್ರೇಷನ್ ಎಷ್ಟು ಗಂಟೆಗೆ ಇರೋದು ನಾಳೆ? ಅಮ್ಮ, ನಿಮಗೆ ಏನು ಮಾಡ್ಕೊಂಬರಲಿ ಊಟಕ್ಕೆ? ಅಣ್ಣಂಗೆ ಅಥವಾ ಅತ್ತಿಗೆಗೆ ಹೊರಗಡೆ ಬಂದು ಫೋನ್ ಮಾಡೋಕ್ಕೆ ಹೇಳಮ್ಮ. ನನಗೆ ಏನು ಕೇಳಿಸ್ತಾ ಇಲ್ಲ, ವಾರ್ಡಲ್ಲಿ ನೆಟ್ವರ್ಕ್ ಸಿಗಲ್ಲ ಅನಿಸುತ್ತೆ. ಒಂದೇ ಸಮನೆ ನಾನು ಮಾತಾಡ್ತಾನೆ ಇದ್ದೆ, ಆದರೆ ಆ ಕಡೆಯಿಂದ ಮಮ್ಮಿ ಧ್ವನಿ ಕೇಳ್ತಾನೆ ಇಲ್ಲ. ಮಮ್ಮಿ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡೆ ಮಲ್ಕೊಳ್ಳೋಕ್ಕೆ ಬಂದೆ. ಚಿನ್ನು, ಬೇಗ ಮಲ್ಕೋ ಪುಟ್ಟ, ನಾಳೆ ಮಂಡೇ ಸ್ಕೂಲ್ ಇದೆ. ನಿನ್ನ ಶಾಲೆಗೆ ಕಳಿಸಿ ನಾನು ಅಜ್ಜಿನ ನೋಡೋಕ್ಕೆ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ನಾಳೆ ಅಜ್ಜಿಗೆ ಫಿಸ್ತುಲ್ಲಾ ಆಪರೇಷನ್ ಇದೆ ಅಂತ ನನ್ನ ಮಗ ಜೀವನ್ಗೆ ಹೇಳಿ ಅವನನ್ನು ಮಲಗೋಕ್ಕೆ ನೋಡಿದೆ. ಆದರೆ ಅಜ್ಜಿ ಸುದ್ದಿ ಕೇಳಿದ್ದ ಹಾಗೆ ಎದ್ದು ಕೂತವನು, ನಾನು ಬರ್ತೀನಿ ಮಮ್ಮಿ ಅಜ್ಜಿ ನೋಡೋಕೆ ಪ್ಲೀಸ್ ಅಂತ ಗೋಗರಿಯೋಕ್ಕೆ ಶುರು ಮಾಡಿದ. ಬೇಡ ಬಂಗಾರ, ಹಾಸ್ಪಿಟಲಲ್ಲಿ ಕೊರೋನಾ ಕೇಸ್ ಜಾಸ್ತಿ ಇರುತ್ತೆ, ಮಕ್ಕಳನ್ನ ಒಳಗೆ ಬಿಡಲ್ಲ. ಅಜ್ಜಿ ಕ್ಯೂರ್ ಆಗಿ ಮನೆಗೆ ಹೋದ ಕೂಡಲೇ ಇಬ್ಬರೂ ಹೋಗಿ ಸ್ವಲ್ಪ ದಿನ ಅಜ್ಜಿ ಜೊತೆಯಲ್ಲೇ ಇದ್ದು ಬರೋಣ ಆಯ್ತಾ ಅಂತ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದೆ. ಮಮ್ಮಿ ಹಾಸ್ಪಿಟಲ್ ಸೇರಿ ಅದಾಗಲೇ ತಿಂಗಳಾಗ್ತಾ ಬಂತು. ಮೊದಲು 15 ದಿನ ನಾನಿದ್ದೆ. ಆಮೇಲೆ ಅತ್ತಿಗೆ ಬಂದು ನನ್ನ ಮನೆಗೆ ಕಳಿಸಿದ್ರು. ಇಷ್ಟ ಇಲ್ಲ ಅಂದರೂ ಅನಿವಾರ್ಯವಾಗಿ ನಾನು ಮನೆಗೆ ಬರೋ ಹಾಗೆ ಆಗಿತ್ತು. 2 ದಿನಕ್ಕೊಮ್ಮೆ ಹೋಗಿ ಮಮ್ಮಿನ ನೋಡಿ ಬರ್ತಾ ಇದ್ದೆ. ಆಗಿನಿಂದ ನನ್ನ ಮಗ ಅಜ್ಜಿ ನೋಡೋಕೆ ಬರ್ತೀನಿ ಅಂತ ಕೇಳ್ತಾನೆ ಇದ್ದಾನೆ. ಆದರೆ ಹಾಸ್ಪಿಟಲ್ ವಾತಾವರಣ ಮಕ್ಕಳಿಗೆ ಒಳ್ಳೇದಲ್ಲ ಅಂತ ನಾನೇ ಕರ್ಕೊಂಡು ಹೋಗಿಲ್ಲ. ಸರಿ ಮಮ್ಮಿ, ನನಗೆ ಅಜ್ಜಿ ನೋಡೋ ಆಸೆ ಆಗಿತ್ತು. ಅಲ್ಲದೆ ಅಜ್ಜಿ ಜೊತೆ ಮಾತಾಡಿ ಕೂಡ ಎಷ್ಟೊಂದು ದಿನ ಆಯಿತು. ನಾನು ಅಜ್ಜಿನ ಮಿಸ್ ಮಾಡ್ಕೋತಾ ಇದ್ದೀನಿ ಮಮ್ಮಿ ಎಂದು ಬೇಸರದಲ್ಲಿ ಹೇಳಿದನು. ನನ್ನ ಮುದ್ದಮ್ಮ, ನಾನು ಕೂಡ ಅಜ್ಜಿನ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೋ ಪುಟ್ಟ. ಆದರೆ ಅಜ್ಜಿ ಹಾಸ್ಪಿಟಲಲ್ಲಿ ಇದ್ದಾರಲ್ವಾ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ನಿನ್ನಷ್ಟೇ ಅಜ್ಜಿ ಕೂಡ ನಿನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಅಲ್ಲಿಗೆ ಫೋನ್ ಮಾಡೋಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಅಂದೆ. ಮಮ್ಮಿ, ಅಜ್ಜಿ ಹಾಸ್ಪಿಟಲ್ ಸೇರಿ ಎಷ್ಟೊಂದು ದಿನ ಆಯಿತು ಅಲ್ವಾ? ಇನ್ನೂ ಅಲ್ಲೇ ಎಷ್ಟು ದಿನ ಇರ್ತಾರೆ ಎಂದು ಕೇಳಿದ. ನಾಳೆ ಆಪರೇಷನ್ ಮುಗಿದ ಮೇಲೆ ನಾಡಿದ್ದೇ ಡಿಸ್ಚಾರ್ಜ್ ಮಾಡ್ತೀವಿ ಅಂದಿದ್ದಾರಂತೆ ಪುಟಾಣಿ ಡಾಕ್ಟರ್. ಮಾಮ ಹೇಳ್ತಾ ಇದ್ದ ಎಂದೆ. ಹೋ, ಹಾಗಾದರೆ ನಾವು ಅಜ್ಜಿ ಊರಿಗೆ ಅಜ್ಜಿ ನೋಡೋಕ್ಕೆ ಹೋಗ್ತೀನ ಹಾಗಿದ್ರೆ ಅಂತ ಖುಷೀಲಿ ಕೇಳ್ದ. ಹೇಗೂ ನಿನ್ನ ಎಕ್ಸಾಮ್ಸ್ ಹತ್ರದಲ್ಲೇ ಇವೆ ಅಲ್ವಾ? ಎಕ್ಸಾಮ್ ಮುಗಿದ ಕೂಡಲೇ ಸಮ್ಮರ್ ಹಾಲಿಡೇಸ್ ಇವೆ, ಆಗ ಹೋಗೋಣ ಅಂದೆ. ಓಕೆ ಮಮ್ಮಿ, ಗುಡ್ ನೈಟ್ ಎಂದು ಹೇಳಿ ಮಲಗಿದ. ಗುಡ್ ನೈಟ್ ಕಂದ ಎಂದು ಮುತ್ತಿಕ್ಕಿ ಮಲಗಿದೆ. ಬೆಳಗ್ಗೆ ಅಣ್ಣ ಫೋನ್ ಮಾಡಿದ್ದ. ಹಲೋ, ಹಾಂ ಅಣ್ಣ, ಕೇಳ್ತಾ ಇದ್ದೇನಾ? ಹಾಂ ಕೇಳ್ತಿದೆ, ಹೇಳು. ಮಮ್ಮಿ ಚೆನ್ನಾಗಿದ್ದಾರಾ? ಹಾಂ, ಆರಾಮಾಗಿದ್ದಾರೆ. ಆಪರೇಷನ್ ಎಷ್ಟು ಗಂಟೆಗೆ? ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ಫೋನ್ ಮಾಡಿ ಟೈಮಿಂಗ್ಸ್ ಹೇಳೋದಲ್ವಾ? ನಾನು ಅಷ್ಟರಲ್ಲೇ ಬರ್ತಿದ್ದೆ, ಇವಾಗ ಫೋನ್ ಮಾಡಿದೀಯಾ? ಕೋಪ ಯಾಕೆ ಮಾಡ್ಕೋತೀಯಾ? ಪಾಪುನ ಸ್ಕೂಲ್ಗೆ ಕಳಿಸಿ ಆರಾಮಾಗಿ ಬಾ. ಹೇಗೂ ಅಲ್ಲಿ ತಡ ಆಗುತ್ತೆ. ಇವತ್ತು ತುಂಬ ಸರ್ಜರಿ ಇದಾವಂತೆ. ಸರಿ, ನಾನು ಆದಷ್ಟು ಬೇಗ ಬರೋ ಪ್ರಯತ್ನ ಮಾಡ್ತೀನಿ. ಅದು ಸರಿ, ಮಮ್ಮಿಗೆ ಊಟ ಕೊಡೋಕೆ ಹೇಳಿದ್ದಾರೆ ಅಲ್ವಾ ಆಪ್ರೇಷನ್ ಆದ ಮೇಲೆ? ಹಾಂ, ಕೊಡಬಹುದು ಅಂದಿದ್ದಾರೆ. ಮಮ್ಮಿಗೆ ಏನು ತಿನ್ನೋ ಹಾಗಾಗ್ತಿದೆ ಕೇಳಿ ಹೇಳ್ತೀಯಾ? ಅದನ್ನೇ ಮಾಡ್ಕೊಂಡು ಬರೋಣ ಅಂತಿದ್ದೆ. ಅವ್ರಿಗೆ ನಿನ್ನ ಕೈ ಬಿಸಿಬೇಳೆ ಬಾತ್ ತಿನ್ನೋ ಹಾಗಾಗ್ತಿದೆ ಅಂತೆ ಕಣೆ, ಅದನ್ನೇ ಮಾಡ್ಕೊಂಡು ಬರೋ ಕೇಳು ಅಂತ ಹೇಳಿದ್ರು. ಅದಕ್ಕೆ ಫೋನ್ ಮಾಡಿದೆ. ಓ ಹೌದಾ, ಮತ್ತೆ ಇವಾಗ ಹೇಳ್ತಾ ಇದೆಯಲ್ಲೋ? ಅದೆಲ್ಲ ಮುಗಿಸಿನ ನೀನು ಯಾವಾಗ ಬರೋದು? ಆಗಲೇ ತಡ ಆಗ್ತಾ ಬಂತು. ಪರವಾಗಿಲ್ಲ ಕಣೆ, ಆರಾಮಾಗಿ ಬಾ. ನೀನು ಬರೋ ಅಷ್ಟರಲ್ಲಿ ಮಮ್ಮಿನೂ ಆಪ್ರೇಷನ್ ಮುಗಿಸಿ ಬರ್ತಾರೆ. ಸರಿ ಆಯಿತು, ನಾನು ಹೊರಟ ಮೇಲೆ ಫೋನ್ ಮಾಡ್ತೀನಿ. ಏನಾದರೂ ಇದ್ದರೆ ಫೋನ್ ಮಾಡು. ನಾನು ಅಣ್ಣ ಹೇಳಿದಂತೆ ಮಮ್ಮಿಗೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ. ನನ್ನ ಮಗ ಬಂದು, ಮಮ್ಮಿ ಇವತ್ತು ತಿಂಡಿಗೆ ಏನು ಮಾಡ್ತಾ ಇದೀಯಾ ಅಂತ ಕೇಳ್ದ. ಅಜ್ಜಿಗೆ ಇಷ್ಟದ ಅಡುಗೆ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಬಂಗಾರ. ಅವರು ಬಿಸಿಬೇಳೆ ಬಾತ್ ಬೇಕು ಅಂದಿದ್ದಾರೆ. ನಿಂಗೂ ಅದೇ ಮಾಡ್ಲಾ ಇವತ್ತು ಅಂತ ಕೇಳಿದೆ. ಸರಿ ಮಮ್ಮಿ, ಅಜ್ಜಿ ಏನು ಹೇಳಿದ್ದಾರೆ ಅದೇ ಮಾಡು ಅಂತ ಒಪ್ಪಿಗೆ ಕೊಟ್ಟ. ಸರಿ, ಪಪ್ಪ ಹತ್ರ ಬಿಸಿ ನೀರು ಹಾಕಿಸ್ಕೊಂಡು ಬೇಗ ಸ್ನಾನ ಮಾಡಿ ಬಾ, ನಾನು ಅಷ್ಟರಲ್ಲಿ ಟಿಫಿನ್ ರೆಡಿ ಮಾಡ್ತೀನಿ ಅಂತ ಹೇಳಿ ಅವನನ್ನು ಕಳಿಸಿ ನನ್ನ ಕೆಲಸ ಮುಂದುವರಿಸಿದೆ. ಹಾಸ್ಪಿಟಲ್ ಹೋಗುತ್ತಿದ್ದಂತೆ ಅಣ್ಣ ಎದುರಾದ. ನಾನು ಬರ್ತೀನಿ ಅಂತ ಗೇಟ್ ಹತ್ರ ಬಂದಿದ್ದೆ. ಮಮ್ಮಿ ಆಪರೇಷನ್ ಮುಗಿತಾ ಅಣ್ಣ?
ಜಸ್ಟ್ ಮುಗೀತು, ಇನ್ನೂ ವಾರ್ಡ್ ಶಿಫ್ಟ್ ಮಾಡಿಲ್ಲ ಅಂದ. ಇಬ್ಬರು ಮಾತಾಡ್ತಾ ಒಳಗೆ ಹೋದ್ವಿ. ಅಷ್ಟರಲ್ಲಿ ಮಮ್ಮಿನ ಕರ್ಕೊಂಡು ಬಂದ್ರು. ಅಮ್ಮ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಕಣೆ. ಮೊನ್ನೆ ಇನ್ನೂ ಬಂದು ಹೋಗಿದೀಯಾ? ಪದೇ ಪದೇ ಯಾಕೆ ಬರ್ತೀಯಾ? ಸುಮ್ಮನೆ ಖರ್ಚು. ಅದೇ ದುಡ್ಡಲ್ಲಿ ಎಲ್ಲಿ ಊಟ ಸಿಗುತ್ತೆ ಅಂದರೂ ಕೇಳಲ್ಲ. ಮನೇಲಿ ಎಲ್ಲ ಮುಗಿಸಿ ಮತ್ತೆ ಇಲ್ಲಿಗೂ ಅಡುಗೆ ಮಾಡ್ಕೊಂಡು ಬರಬೇಕು. ಸುಮ್ಮನೆ ನಿಂಗೆ ಕಷ್ಟ ಅಂದರು. ಎಷ್ಟೇ ಆದರೂ ಅಮ್ಮ ಅಲ್ವಾ, ಮಗಳಿಗೆ ಕಷ್ಟ ಆಗಬಾರ್ದು ಅಂತಾನೆ ಯೋಚಿಸೋದು ಯಾವಾಗ. ಕಷ್ಟ ಏನಿಲ್ಲ ಅಮ್ಮ, ಹತ್ರದಲ್ಲೇ ಇದ್ದೀರಾ ಅಂತ ಬರ್ತೀನಿ. ನಿಮ್ಮೂರಲ್ಲೇ ಇದ್ದಿದ್ರೆ ನನಗೆ ಬರೋಕ್ಕಾದರೂ ಎಲ್ಲಿ ಆಗ್ತಿತ್ತು ಹೇಳು? ಸರಿ ಸರಿ, ನಿನ್ನ ಮಾತಿಗೆ ಜವಾಬು ಕೊಡೋಕ್ಕಾಗುತ್ತಾ ನನಗೆ ಎಂದು ನಕ್ಕರು. ಅವರಿಗೂ ನಾನು ಹೋಗಬೇಕು ಅಂತಾನೆ ಆಸೆ, ಆದರೆ ನನಗೆ ಕಷ್ಟ ಆಗುತ್ತೆ ಅಂತ ಬೇಡ ಅಂತಾರೆ ಅಷ್ಟೇ. ದಿನ ಬರ್ತೀನಿ ಅಂದರೆ ಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಕ್ಕೆ 2 ದಿನಕ್ಕೊಮ್ಮೆ ಬರ್ತಿದ್ದೀನಿ. ನನ್ನ ಮುದ್ದು ಅಮ್ಮ, ಕೈ ನೋವು ಹೇಗಿದೆ? ತುಂಬ ನೋವಾಯ್ತಾ ಇದೆಯಾ ಅಂತ ಕೇಳಿದೆ. ಇಲ್ವೇ, ಅನಸ್ತೇಶಿಯಾ ಕೊಟ್ಟಿದ್ದಾರಲ್ಲ, ಪೇಯ್ನ್ ಇಲ್ಲ, ನಾಳೆ ಗೊತ್ತಾಗುತ್ತೆ ಅಂದರು. ಸರಿ, ಇವಾಗ ಊಟ ಮಾಡ್ತೀಯಾ ಅಂತ ಕೇಳಿದೆ. ಯಾಕೆ ಅಂದರೆ ಅವರು ಶುಗರ್ ಪೇಷಂಟ್, ಹಸಿವು ತಡೆಯಲ್ಲ. ಮೊದಲು ಈ ಓಟಿ ಗೌನ್ ತೆಗೆದು ನನಗೆ ಸೀರೆ ಹೊಡ್ಸು ಮಾರಾಯ್ತಿ, ಈ ಡ್ರೆಸ್ಸಲ್ಲಿ ಕಂಫರ್ಟ್ ಅನ್ಸಲ್ಲ, ಆಮೇಲೆ ಊಟ ಮಾಡಿಸುವಂತೆ ಅಂದರು. ಸರಿ, ನಂದೇ ಸೀರೆ ತಂದಿದ್ದೀನಿ, ಅದನ್ನೇ ಉಡಿಸ್ತೀನಿ ತಾಳು ಎಂದು ಹೇಳಿ ನನ್ನ ಬ್ಯಾಗಿಂದ ಅಮ್ಮ ಇಷ್ಟಪಡ್ತಾ ಇದ್ದ ನನ್ನದೊಂದು ಸೀರೆ ತೆಗೆದೆ. ಅಣ್ಣ ಅತ್ತಿಗೆ, ನೀವಿಬ್ಬರೂ ಹೋಗಿ ಊಟ ಮಾಡ್ಕೊಂಡು ಬನ್ನಿ, ನಾನು ಮಮ್ಮಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಊಟ ಮಾಡಿಸ್ತೀನಿ ಅಂದೆ. ಸರಿ, ಹುಷಾರು, ಬೇಗ ಬರ್ತೀವಿ ಅಂದರು ಇಬ್ಬರು. ಅರ್ಜೆಂಟ್ ಏನಿಲ್ಲ, ನಾನು ಇಲ್ಲಿರ್ತೀನಿ, ನೀವು ಆರಾಮಾಗಿ ಬನ್ನಿ, ಕಾರಲ್ಲಿ ಊಟದ ಡಬ್ಬಿ ಇದೆ ನೋಡಿ ಎಂದೆ. ಇಡೀ ದಿನ ಆಸ್ಪತ್ರೆಯಲ್ಲೇ ಇರ್ತಾರೆ, ಕನಿಷ್ಠ ನಾನು ಬಂದಾಗ ಹೊರಗೆ ಕೂತು ಬರಲಿ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ನಾವಿನ್ನು ಹೊರಡ್ತೀವಿ ಎಂದು ಹೇಳಿ ಇಬ್ಬರೂ ಹೊರಟರು. ಪಾಪುಗೂ ಇದೇ ಕಟ್ಟಿಕೊಟ್ಟಿಯಾ? ಎಷ್ಟೊಂದು ಖಾರ ಆಗಿದೆ. ಆ ಹುಡುಗ ಅದೇಗೆ ತಿಂತಾನೋ ಇದನ್ನ, ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡೋದಲ್ವಾ ಅಂತ ಅಮ್ಮ ಬಿಸಿಬೇಳೆಬಾತ್ ತಿಂತ ಆಕ್ಷೇಪಿಸಿದ್ರು. ಅಯ್ಯೋ ಅಮ್ಮ, ನಿನ್ನ ಮೊಮ್ಮಗ ಖಾರ ಕಡಿಮೆ ಆಗಿದೆ ಅಂತ ಗಲಾಟೆ ಮಾಡ್ಕೊಂಡು ಹೋಗಿದ್ದಾನೆ. ಅವನ ಅಪ್ಪನ ಹಾಗೆ ಅವನಿಗೂ ಸಿಕ್ಕಾಪಟ್ಟೆ ಖಾರ ಬೇಕು ಎಂದೆ. ಅದು ನಿಜ ಕೂಡ, ನನ್ನ ಮಗನಿಗೆ ಅಡಿಗೆ ಸಿಕ್ಕಾಪಟ್ಟೆ ಖಾರವಾಗಿ ಬೇಕು. ಎಷ್ಟೇ ಆದರೂ ಬಯಲು ಸೀಮೆ ರಕ್ತ ಅಲ್ವಾ. ಯಾಕೋ ನನಗೆ ವಾಂತಿ ಬಂದ ಹಾಗೆ ಆಗ್ತಿದೆ ಕಣೆ, ಅಲ್ಲಿ ವಾಶ್ರೂಮ್ ಹತ್ರ ಕರ್ಕೊಂಡು ಹೋಗ್ತೀಯಾ ಸ್ವಲ್ಪ ಅಂದರು ಅಮ್ಮ. ಯಾಕಮ್ಮ, ಇನ್ನೂ ತಿಂತಾ ಇದ್ದಂಗೆ ವಾಂತಿ ಮಾಡ್ತೀನಿ ಅಂತಿದೀಯಾ? ಇದು ಬೇಡ ಅಂದರೆ ಬೇರೆ ಏನಾದರೂ ತಿನ್ನಿಸಲ್ಲ ಅಂತ ಕೇಳಿದೆ. ಖಾರ ಅಂದಿದ್ರಲ್ಲ ಅದಕ್ಕೆ. ಬೇಡ ಬೇಡ, ಇದೇ ಚೆನ್ನಾಗಿದೆ, ಸ್ವಲ್ಪ ಖಾರ ಅನ್ನೋದು ಬಿಟ್ಟರೆ ಬಿಸಿಬೇಳೆಬಾತ್ ಸೂಪರ್. ನಿನ್ನೆ ನಾಲಿಗೆಗೆ ಏನು ರುಚಿನೇ ಹತ್ತಿರಲಿಲ್ಲ, ಇವತ್ತು ನೋಡು ನಿನ್ನ ಬಿಸಿಬೇಳೆಬಾತ್ ಖಾರ ಅಂತ ರುಚಿ ಗೊತ್ತಾಗ್ತಿದೆ ಎಂದು ನಕ್ಕರು. ನಿಂಗೆ ಯಾವಾಗೂ ತಮಾಷೆನೆ, ತಾಳು ಇಲ್ಲೇ ಬುಟ್ಟಿ ತಗೋತೀನಿ, ನೀನು ಅಷ್ಟು ದೂರ ನಡೆಯೋದೇನು ಬೇಡ ಎಂದು ಹತ್ತಿರದಲ್ಲಿದ್ದ ಬುತ್ತಿ ತಂದು ಅಮ್ಮನ ಮುಂದೆ ಹಿಡಿದೆ. ಅಮ್ಮ, ಜ್ಯೂಸ್ ಏನಾದರೂ ತಂದ್ಕೊಡ್ಲಾ? ಬಿಸಿಬೇಳೆಬಾತ್ ಪೂರ ವಾಂತಿಯಾಗಿದೆ, ಹೊಟ್ಟೆ ಎಲ್ಲ ಖಾಲಿಯಾಯಿತು ಅಂತ ಕೇಳಿದೆ. ಇವಾಗ ಸದ್ಯಕ್ಕೆ ಏನು ಬೇಡ ಕಣೆ, ಆಪಲ್ ಇದ್ರೆ ಕಟ್ ಮಾಡಿ ಕೊಡು ಸಾಕು, ತಿಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದರು. ಪಾಪುನ ನೋಡಬೇಕು ಅನ್ನಿಸ್ತಾ ಇದೆ ಕಣೆ, ಕರ್ಕೊಂಡು ಬರಬೇಕಿತ್ತು ಎಂದರು. ಹಾಸ್ಪಿಟಲ್ ಅಲ್ವಾ ಅಮ್ಮ, ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ನಿಂಗೆ 2 ದಿನಕ್ಕೆ ಡಿಸ್ಚಾರ್ಜ್ ಮಾಡಬಹುದು, ಮುಂದಿನ ವಾರ ಅವನ ಎಕ್ಸಾಮ್ಸ್ ಇವೆ, ಮುಗಿದ ಕೂಡಲೇ ರಜೆಗೆ ಬರ್ತೀವಿ ಬಿಡು ಎಂದೆ. ನನ್ನ ಮಾತಿಗೆ ಹಾ ಎಂದು ಸುಮ್ಮನಾದರು. ನಿಂಗೆ ತಡ ಆಗುತ್ತೆ, ಮತ್ತೆ ಕತ್ತಲಾಗೋ ಮುಂಚೆ ಮನೆ ಸೇರು, ನೀನಿನ್ನು ಹೊರಡು, ಒಬ್ಬಳೇ ಹೋಗೋದು, ಲೇಟ್ ಮಾಡ್ಕೋಬೇಡ ಎಂದು ನನ್ನ ಅವಸರಿಸಿದರು. ಸರಿ, ನೀನು ಹುಷಾರು. ಅಮ್ಮ, ನಾಳೆ ಡೆಂಟಲ್ ಹಾಸ್ಪಿಟಲ್ಗೆ ಬರೋದಿದೆ ನಾನು, ಅಪಾಯಿಂಟ್ಮೆಂಟ್ ಇದೆ, ಬೇಗ ಮುಗಿದ್ರೆ ಬಂದು ನಿನ್ನ ಒಮ್ಮೆ ನೋಡ್ಕೊಂಡು ಹೋಗ್ತೀನಿ. ದಿನ ದಿನ ಬರೋದು ಬೇಡ, ಇವತ್ತು ಬಂದಿದ್ದೀಯಾ, ನಾಳೆ ಮತ್ತೆ ಬಂದರೆ ಇದ್ದಂಗೆ ಆಗಲ್ಲ, ಅದ್ರ ಬದಲು ನಾಡಿದ್ದೇ ಬಾ, ಸ್ವಲ್ಪ ಹೊತ್ತು ಇದ್ದಂಗಾದರೂ ಆಗುತ್ತೆ ಅಂದರು. ಬೇಡ ಅಂತ ಬಾಯಲ್ಲಿ ಹೇಳಿದ್ರು. ನಾನು ಹೆಚ್ಚು ಹೊತ್ತು ಅವಳ ಜೊತೆ ಇರಬೇಕು ಅನ್ನೋ ಆಸೆ. ಕಳ್ಳಿ ಅಮ್ಮ ಎಂದುಕೊಂಡು ಮನದಲ್ಲೇ ನಕ್ಕೆ. ಸರಿಮಾ, ನಾನಿನ್ನು ಹೊರಡ್ತೀನಿ ಎಂದು ಹೇಳಿ ಆಸ್ಪತ್ರೆಯಿಂದ ಹೊರಟೆ. ರಾತ್ರಿ ಅಣ್ಣನಿಗೆ ಫೋನ್ ಮಾಡಿದೆ. ನೀನು ಹೋದ್ಮೇಲೆ ಮತ್ತೆ ಒಮ್ಮೆ ವಾಂತಿ ಮಾಡಿದ್ರು, ಸ್ವಲ್ಪ ಸುಸ್ತಿದ್ದಾರೆ, ಡಾಕ್ಟರ್ ನಾಳೆ ಬರ್ತಾರೆ, ಏನು ಹೇಳ್ತಾರೆ ನೋಡಬೇಕು ಅಂದ. ಸರಿ ಅಣ್ಣ, ಬಾಯ್ ಅಂತ ಫೋನ್ ಇಟ್ಟೆ. ಬೆಳಗ್ಗೆ ಡೆಂಟಲ್ ಹಾಸ್ಪಿಟಲ್ ಹೋಗೋದಿತ್ತು, ಹೋಗಿ ಅಲ್ಲಿ ನನ್ನ ಟ್ರೀಟ್ಮೆಂಟ್ ಎಲ್ಲ ಮುಗಿಯುತ್ತಲೇ 4 ಗಂಟೆ ಮೇಲೆ ಆಗಿತ್ತು.
ಅಣ್ಣನಿಗೆ ಕರೆ ಮಾಡಿದ್ದೆ. ಹಲೋ ಅಣ್ಣ, ಕೇಳಿಸ್ತಾ ಇದೆಯಾ? ಮಮ್ಮಿ ಜೊತೆ ಮಾತಾಡಬೇಕಿತ್ತು, ಕೊಡ್ತೀಯಾ ಅಂದೆ. ಅಲ್ಲಿ ವಾರ್ಡಲ್ಲಿ ಕೇಳಲ್ಲ ಕಣೆ, ನಾನು ಹೊರಗಡೆ ಬಂದಿದ್ದೆ ಅಂದ. ಹೋ ಹೌದಾ, ಸರಿ ಬಿಡು, ಹಾಗಾದರೆ ನಾನಿನ್ನು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಂದೆ. ಆಗಲೇ ತಡ ಆಗಿದೆ, ನಾಳೆ ಬೆಳಗ್ಗೆ ಬರುವಂತೆ, ಈಗ ಮನೆಗೆ ಹೋಗು. ನೀನಿಲ್ಲಿ ಇವಾಗ ಬಂದರೂ ಕೂಡ ಕತ್ಲಾಗುತ್ತೆ ಅಂತ ಬರೀ 10 ನಿಮಿಷಕ್ಕೆ ವಾಪಸ್ ಹೋಗಬೇಕು. ಅದ್ರ ಬದಲು ನಾಳೆ ಬಾ ಅಂದ. ಅವನು ಹೇಳಿದ್ದು ನಿಜವೇ ಆಗಿತ್ತು. ಸರಿ ಆಯಿತು ಮಮ್ಮಿ, ಹುಷಾರು, ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟು ಮನೆ ಕಡೆ ಹೊರಟೆ. ರೀ, ಮಮ್ಮಿಗೆ ಮಜ್ಜಿಗೆ ಸಾರು ಬಿಸಿ ಅನ್ನ ಅಂದರೆ ತುಂಬ ಆಸೆ. ಇವತ್ತು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ನಿಮಗೂ ಅದೇ ನಡೆಯುತ್ತೆ ಅಲ್ವಾ? ಅಥವಾ ಅಣ್ಣ ಅತ್ತಿಗೆಗೆ ಬೇರೆ ಅಡುಗೆ ಮಾಡ್ತಿದ್ದೀನಿ, ಅದನ್ನೇ ಮಾಡಲಾ ಎಂದು ಕೇಳಿದ. ಅದೇ ಆಗುತ್ತೆ ಮಾರಾಯ್ತಿ, ಮತ್ತೇನು ಮಾಡೋಕ್ಕೆ ಹೋಗಬೇಡ. ನೀನು ಬೇಗ ಹೊರಡು, ಆ ಕಡೆಯಿಂದ ಬರೋವಾಗ ಹೊತ್ತು ಮಾಡ್ಕೋಬೇಡ, ಒಬ್ಬಳೇ ಬರೋದು ಅಂದರು. ಸರಿ ಸರಿ ಆಯಿತು ಅಂದು ಹೊರಡೋ ತಯಾರಿ ಮಾಡಿದೆ. ಮನೆ ಎಷ್ಟು ಬೇಗ ಬಿಟ್ಟರು, 2 ಬಸ್ ಕ್ಯಾಚ್ ಮಾಡಿ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿಬಿಡ್ತು. ಛೇ ಪಾಪ ಮಮ್ಮಿ, ಅದೆಷ್ಟು ಕಾತರಿಸಿ ನನ್ನ ದಾರಿ ಕಾಯ್ತಾ ಇರ್ತಾರೆ. ಇವತ್ತೇ ಬಸ್ ಕೆಡಬೇಕಾ ಎಂದು ಸ್ವಗತ ನಡೆದುಕೊಳ್ಳುತ್ತಾ ಹಾಸ್ಪಿಟಲ್ ಒಳಗೆ ಹೋಗುತ್ತಿದ್ದಂತೆ ಅಣ್ಣ ಎದುರಾದ. ಅಣ್ಣ, ಮಮ್ಮಿ ಹೇಗಿದ್ದಾರೆ ಎಂದು ಕೇಳಿದೆ. ಹಾಂ, ಹಾಗೆ ಇದ್ದಾರೆ ಕಣೆ, ಸ್ವಲ್ಪ ಸುಸ್ತಿದ್ದಾರೆ. ಸುರೇಶ್ ಮಾಮ ಬಂದಿದ್ದಾನೆ, ಮಮ್ಮಿನ ನೋಡೋಕೆ ಹೋಗಿದ್ದಾರೆ. ICU ಅಲ್ವಾ, ಒಬ್ಬೊಬ್ಬರನ್ನೇ ಬಿಡೋದು. ಮಾಮ ಬಂದ ಕೂಡಲೇ ನೀನು ಹೋಗುವಿಯಂತೆ ಬಾ ಎಂದೆನೋ. ಸರಿ ಕಣೋ, ತಗೋ ಬ್ಯಾಗ್, ಕಾರಲ್ಲಿಡು. ಇದರಲ್ಲಿ ನಿಮಗೆ ಚಪಾತಿ, ಬೀನ್ಸ್ ಪಲ್ಯ, ಅನ್ನ ಸಾಂಬಾರಿದೆ. ಮಮ್ಮಿಗೆ ಮಜ್ಜಿಗೆ ಸಾರು ಮಾಡ್ಕೊಂಡು ಬಂದಿದ್ದೀನಿ. ನೀನದು ತಿನ್ನಲ್ವಲ್ಲ, ಅದಕ್ಕೆ ಬೇರೆ ಬೇರೆ ಮಾಡಿದೆ ಎಂದೆ. ನಡೀತಿತ್ತು, ಏನಾದರೂ ಒಂದೇ ಥರ ಮಾಡೋದು ಬಿಟ್ಟು ಸುಮ್ಮನೆ ಯಾಕೆ ಒಳ್ಳೆ ಪೇಚಾಡ್ತೀಯಾ ಎನ್ನುತ್ತಾ ಕೈಯಲ್ಲಿದ್ದ ಬ್ಯಾಗ್ ಪಡೆದು ಮುಂದೆ ಹೊರಟ. ಪರವಾಗಿಲ್ಲ ಕಣೋ ಅಣ್ಣ, ಊರಿಗೆ ಬಂದಾಗ ಅತ್ತಿಗೆ ಹತ್ರ ಇದರ 2ರಷ್ಟು ಉಪಚಾರ ಮಾಡಿಸ್ಕೋತೀನಿ ಎಂದು ತಮಾಷೆ ಮಾಡಿದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮಗ ಸುರೇಶ್ ಮಮ್ಮಿ ವಾರ್ಡಿಂದ ಹೊರಗೆ ಬಂದರು. ಅವರನ್ನು ಮಾತಾಡಿಸಿ, ಸರಿ ನಾನು ಒಳಗೆ ಹೋಗ್ತೀನಿ ಎಂದು ಇಬ್ಬರಿಗೂ ಹೇಳಿ ಹೊರಟೆ. ಅತ್ತಿಗೆ ಅಲ್ಲಿ ಮಮ್ಮಿ ಹತ್ರನೇ ನಿಂತಿದ್ರು. ಅವರನ್ನು ನೋಡಿ ಒಂದು ಸಣ್ಣ ನಗು ರವಾನಿಸಿ, ಅತ್ತಿಗೆ ಮಮ್ಮಿ ಏನಾದರೂ ತಿಂದ್ರಾ ಅಂತ ಕೇಳಿದೆ. ಬೆಳಗ್ಗೆ ಗಂಜಿ ಕುಡಿಸಿದ್ದೆ, ಇವಾಗ ಸುರೇಶ್ ಅಣ್ಣ ಗಂಜಿ ಕುಡಿಸುವ ಅಂತ ಕೇಳಿದ್ದಕ್ಕೆ ಬೇಡ ಅಂದರು. ಬಹುಶಃ ನಿಮ್ಮ ದಾರಿನೇ ಕಾಯ್ತಾ ಇರಬೇಕು ಅಂತ ತಮಾಷೆ ಮಾಡಿದ್ರು. ಸರಿ ಬಿಡಿ, ನಾನು ಪಳದೆ ತಂದಿದ್ದೀನಿ, ಅದನ್ನೇ ಊಟ ಮಾಡಿಸ್ತೀನಿ ಎಂದು ಅಮ್ಮನ್ನ ಎದ್ದೇಳಿಸೋಕೆ ಮುಂದಾದೆ. ಅಮ್ಮ ಅಮ್ಮ ಅಮ್ಮ. ಅಮ್ಮ ಯಾಕೋ ಮಾತಾಡ್ತಾ ಇಲ್ಲ. ಗಾಬರಿಯಾಗಿ ಅತ್ತಿಗೆ ಕಡೆ ತಿರುಗಿ ನೋಡಿ, ಯಾಕತ್ತಿಗೆ ಮಮ್ಮಿ ಮಾತಾಡ್ತಾ ಇಲ್ಲ ಅಂತ ಕೇಳಿದೆ. ಇವಾಗ ಸುರೇಶ್ ಅಣ್ಣನ ಜೊತೆ ಮಾತಾಡ್ತಾ ಇದ್ರು. ನಿದ್ದೆ ಹತ್ತಿರಬೇಕು ಅಂದ್ರು. ಅವರ ಮಾತು ನನಗೆ ಯಾಕೋ ಸಮಾಧಾನ ನೀಡಲಿಲ್ಲ. ಅಮ್ಮ 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 ಎದ್ದೇಳು, ಸ್ವಲ್ಪ ಅನ್ನ ಪಳದ ಊಟ ಮಾಡಿಸ್ತೀನಿ ಅಮ್ಮ ಅಂತ ಮತ್ತೆ ಮಾತಾಡಿಸಿದೆ. ಈಗೂ ಅಮ್ಮ ಎಚ್ಚರ ಆಗಿಲ್ಲ. ನಿದ್ದೆ ಮಾಡ್ತಾ ಇರಬೇಕು ಅವರು. ಆಮೇಲೆ ಎದ್ದ ಮೇಲೆ ನೀನೇ ಊಟ ಮಾಡಿಸುವಂತೆ ಬಿಡು. ರಾತ್ರಿ ಪೂರ ನಿದ್ದೆ ಮಾಡಿಲ್ಲ, ಇವಾಗ ನಿದ್ದೆ ಹತ್ತಿದೆ ಅಂದರು ಅತ್ತಿಗೆ. ಇಲ್ಲ ಅತ್ತಿಗೆ, ಮಮ್ಮಿ ಯಾವಾಗೂ ಇಷ್ಟೊಂದು ಡೀಪ್ ಸ್ಲೀಪ್ ಮಾಡಲ್ಲ. ಸಣ್ಣ ಶಬ್ದ ಆದರೂ ಅವರಿಗೆ ತಕ್ಷಣ ಎಚ್ಚರ ಆಗುತ್ತೆ. ನನ್ನ ಪಕ್ಕದಲ್ಲಿ ಮಲಗಿದ್ದಾಗ ಮಗ್ಗಲು ಬದಲಾಯಿಸಿದ್ರೆ ಸಾಕು, ಅವರು ಎಚ್ಚರ ಆಗ್ತಾರೆ ಅತ್ತಿಗೆ. ನನ್ನಮ್ಮನ ಬಗ್ಗೆ ನನಗೆ ಗೊತ್ತಿಲ್ವಾ? ಮಮ್ಮಿ ಯಾಕೆ ನಾನು ಎಷ್ಟು ಮಾತಾಡಿದ್ರೂ ಮಾತಾಡ್ತಾ ಇಲ್ಲ? ಮಮ್ಮಿಗೆ ಏನಾಗಿದೆ ನಿಜ ಹೇಳಿ ಅತ್ತಿಗೆ ಅಂತ ಅವರನ್ನು ಪ್ರಶ್ನಿಸಿದೆ. ಪಾಪ ಅವರಿಗೂ ಈಗ ಗಾಬರಿ ಶುರು ಆಯಿತು. ನಿಜವಾಗ್ಲೂ ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಕಣೆ. ಇಷ್ಟೊತ್ತು ಮಾತಾಡಿದ್ದಾರೆ, ಆದರೆ ಮಾತು ಸ್ಪಷ್ಟ ಇರಲಿಲ್ಲ. ಸ್ವಲ್ಪ ತೊದಲ್ತಾ ಇದ್ರು. ಬೆಳಗ್ಗೆಯಿಂದ ಮಾತಾಡೋಕೆ ಕಷ್ಟ ಆಗ್ತಿಲ್ಲ ಅಂದಿದ್ರು. ನಾಳೆಗೆ ದಪ್ಪ ಅನ್ನಿಸ್ತಾ ಇದೆ ಅಂದ್ರು. ಡ್ಯೂಟಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ದೆ, ಅವರು ಸೀನಿಯರ್ ಡಾಕ್ಟರ್ ಬರಲಿ ನೋಡೋಣ ಅಂದಿದ್ದಾರೆ ಅಂದರು. ಅತ್ತಿಗೆ ಮಾತು ಕೇಳುತ್ತಿದ್ದಂತೆ ನನಗೆ ದುಃಖ ಒತ್ತರಿಸಿ ಬಂದಿತ್ತು. ಅಮ್ಮ ಪ್ಲೀಸ್ ಎದ್ದೇಳಮ್ಮ, ನಿನ್ನ ಮಗಳು ಬಂದಿದ್ದೀನಿ, ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ನೀನು? ಪ್ಲೀಸ್ ಮಾ ಎಂದು ಅಮ್ಮನ್ನ ಅಲುಗಾಡಿಸಿದೆ. ಅಮ್ಮ ನಿಧಾನಕ್ಕೆ ಕಣ್ಣು ತೆರೆದರು. ಅದನ್ನು ನೋಡಿ ನಮ್ಮಿಬ್ಬರಿಗೂ ಖುಷಿ ಆಯಿತು. ನಾನು ತಕ್ಷಣ ಕಣ್ಣೊರೆಸಿಕೊಂಡು ಅಮ್ಮ ಅಮ್ಮ ಅಂದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಕೂಡಲೇ ಮತ್ತೆ ಕಣ್ಣು ಮುಚ್ಚಿದ್ರು. ಅಲ್ಲೇ ಇದ್ದ ಅತ್ತಿಗೆ, ಪ್ರೀತಿ ಅತ್ತೆಗೆ ಸ್ವಲ್ಪ ನೀರು ಕುಡಿಸು ಅಂತ ಗ್ಲಾಸಲ್ಲಿ ಸ್ವಲ್ಪ ನೀರು ಕೊಟ್ಟರು. ಅಳ್ತಾನೆ ಅವರಿಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿಸ್ತಾ ಇದ್ರೆ
ನೀರು ಸ್ವಲ್ಪ ಮಾತ್ರ ಹೊಟ್ಟೆ ಸೇರಿ ಮಿಕ್ಕಿದ್ದು ಬಾಯಿಯಿಂದ ಹೊರಬಿದ್ದಿತು. ನನ್ನ ಅಳು ಇನ್ನೂ ಹೆಚ್ಚಾಯಿತು. ಅತ್ತಿಗೆ ಅದೆಷ್ಟು ಸಮಾಧಾನ ಪಡಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ನನ್ನ ಅತ್ತೆಗೆ ಮೊಬೈಲ್ಗೆ ಫೋನ್ ಮಾಡಿದ್ರು. ಅತ್ತಿಗೆ ಮಾತನಾಡಿ ನನ್ನ ಕಡೆ ಮೊಬೈಲ್ ಕೊಟ್ಟರು. ಆದರೆ ನನ್ನಿಂದ ಒಂದೇ ಒಂದು ಮಾತು ಮಾತಾಡೋಕ್ಕೂ ಸಾಧ್ಯ ಆಗದೆ ಮೊಬೈಲ್ ಕಿವಿ ಮೇಲೆ ಹಿಡಿದು ಕೇವಲ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನನ್ನ ಅಳು ನೋಡಿ ಅತ್ತಿಗೆ ಫೋನ್ ಇಸ್ಕೊಂಡು ಪ್ರೀತಿ ತುಂಬ ಅಳ್ತಿದ್ದಾಳೆ ಅಂತ ಹೇಳಿ ಫೋನ್ ಇಟ್ಟು ಅಣ್ಣನಿಗೆ ಕರೆ ಮಾಡಿ ಅಲ್ಲಿಯ ಪರಿಸ್ಥಿತಿ ವಿವರಿಸಿದರು. ತಕ್ಷಣ ಅಣ್ಣ ಓಡಿ ಒಳಗೆ ಬಂದವ ಡಾಕ್ಟರ್ ಹತ್ರ ಹೋಗಿ ಪರಿಸ್ಥಿತಿ ಹೇಳಿದಾಗ ಕೂಡಲೇ ಮಮ್ಮಿನ ಡಯಾಲಿಸಿಸ್ ಕೋಣೆಗೆ ಶಿಫ್ಟ್ ಮಾಡಿ ಡಯಾಲಿಸಿಸ್ ಶುರು ಮಾಡಿದ್ರು. ರೆಗ್ಯುಲರ್ ಆಗಿ 2 ಗಂಟೆಗಳ ಕಾಲ ಮಾಡುತ್ತಿದ್ದ ಡಯಾಲಿಸಿಸ್ ಇವತ್ತು ಹೆಚ್ಚು ಕಮ್ಮಿ 5-6 ತಾಸುಗಳ ಕಾಲ ನಡೆಯಿತು. ಆದರೆ ನನ್ನಮ್ಮನಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಜೀವಂತ ಶವದಂತೆ ಬೆಡ್ ಮೇಲೆ ಮಲಗಿದ್ದ ತಾಯಿಯ ಮುಖವನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ನನ್ನ ಕಣ್ಣೀರು ಸ್ವಲ್ಪವೂ ಕಡಿಮೆ ಆಗಿರಲಿಲ್ಲ. ಪ್ರತಿ ಕ್ಷಣ ಅಮ್ಮನ ಕೈ ನನ್ನ ಕೈಯಲ್ಲಿ ಹಿಡಿದು ಅವರನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಲೇ ಇದ್ದೆ. ದೂರದಲ್ಲಿ ವಾರ್ಡೊರೆಗೆ ಅಸಹಾಯಕತೆಯಿಂದ ಕುಳಿತಿದ್ದ ಪಪ್ಪ, ಅಣ್ಣ ಹಾಗೂ ಅತ್ತಿಗೆಯ ಮುಖವನ್ನು ನೋಡುತ್ತಿದ್ದವಳಿಗೆ ದುಃಖ ಹೆಚ್ಚುತ್ತಲೇ ಇತ್ತು. ಸಂಜೆ 6 ಗಂಟೆ ಹೊತ್ತಿಗೆ ಡಯಾಲಿಸಿಸ್ ಮುಗಿದು ಮಮ್ಮಿನ ಎಮರ್ಜೆನ್ಸಿ ವಾರ್ಡ್ ಶಿಫ್ಟ್ ಮಾಡಿದ್ರು. ವಾರ್ಡ್ ಒಳಗಡೆ ಯಾರನ್ನೂ ಬಿಡದೆ ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಹೊರಗಡೆ ಕಾಯ್ತಾ ಇದ್ದ ನಮ್ಮೆಲ್ಲರ ದುಃಖದ ಕಟ್ಟೆ ಒಡೆದಿತ್ತು. ಎಲ್ಲರೂ ಸಮಾನ ದುಃಖಿಗಳೇ ನಾವು. ಹೆತ್ತ ತಾಯಿಯಷ್ಟೇ ಕಾಳಜಿ ಮಾಡುತ್ತಿದ್ದ ಅತ್ತೆಯ ಸ್ಥಿತಿ ಕಂಡು ಅತ್ತಿಗೆ ಕೂಡ ಕಣ್ಣೀರಿಡುತ್ತಾ ನಿಂತಿದ್ದಳು. ಡಾಕ್ಟರ್ ಅಸಿಸ್ಟೆಂಟ್ ಒಬ್ಬರು ಹೊರಗಡೆ ಬಂದವರು, ರಾಧಿಕಾ ಪೇಷಂಟ್ ಕಡೆಯವರು ಒಬ್ಬರು ಒಳಗಡೆ ಬನ್ನಿ, ಡಾಕ್ಟರ್ ಕರೀತಾ ಇದ್ದಾರೆ ಅಂತ ಬಂದು ಕರೆದರು. ಆದರೆ ಒಳಗೆ ಹೋಗೋ ಧೈರ್ಯ ಮಾತ್ರ ಯಾರಲ್ಲಿಯೂ ಇರಲಿಲ್ಲ. ಡಾಕ್ಟರ್ ಏನು ಹೇಳ್ತಾರೋ ಅನ್ನೋ ಆತಂಕ ಎಲ್ಲರಲ್ಲಿಯೂ ಮನೆ ಮಾಡಿತ್ತು. ಯಾವುದೇ ಕಹಿ ಸುದ್ದಿ ಕೇಳೋ ಶಕ್ತಿ ನಮಗೆ ಯಾರಿಗೂ ಇರಲಿಲ್ಲ. ಕೊನೆಗೆ ಅಣ್ಣ ಮತ್ತು ಪಪ್ಪ ಇಬ್ಬರೂ ಒಳಗೆ ಹೋದರು. ಇತ್ತ ಹೊರಗೆ ನಿಂತಿದ್ದ ಅತ್ತಿಗೆ ಹಾಗೂ ನಾನು ಪರಸ್ಪರ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಅಳುತ್ತಲೇ ನಿಂತಿದ್ದೆವು. ನಮ್ಮಿಬ್ಬರ ಮೊಬೈಲ್ ಫೋನಿಗೆ ಸಂಬಂಧಿಕರ ಕರೆಗಳು ಅದೆಷ್ಟು ಬಂದಿದ್ದವೋ ನಮಗಿಬ್ಬರಿಗೂ ಅದರ ಪರಿವಿಲ್ಲ. ಸೈಲೆಂಟ್ ಆಗಿದ್ದ ಮೊಬೈಲ್ಗಳು ನಮ್ಮ ಬ್ಯಾಗಲ್ಲಿ ಅನಾಥವಾಗಿ ಬಿದ್ದಿದ್ದವು. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದ ಅಣ್ಣನ ಕಣ್ಣುಗಳು ಕೆಂಪಾಗಿದ್ದವು. ಅವನು ಅತ್ತಿದ್ದಾನೆ ಅನ್ನೋದಕ್ಕೆ ಅವನ ಕಣ್ಣುಗಳೇ ಸಾಕ್ಷಿಯಾಗಿದ್ದವು. ನಿಧಾನಕ್ಕೆ ಭಾರವಾದ ಹೆಜ್ಜೆ ಹಾಕುತ್ತಾ ಬಂದವನು ನನ್ನ ತಲೆ ಸವರಿ ಸ್ವಲ್ಪ ಧೈರ್ಯ ತಂದ್ಕೋ ಅಂದ. ನನ್ನ ಹೃದಯ ಅದಾಗಲೇ ಭಯಕ್ಕೆ ವೇಗವಾಗಿ ಹೊಡ್ಕೊಳ್ಳೋಕೆ ಶುರು ಆಯಿತು. ನನ್ನ ಪರಿಸ್ಥಿತಿ ಕಂಡು ಅಣ್ಣ ಧೈರ್ಯ ಮಾಡಿ ವಿಷಯ ಶುರು ಮಾಡಿದ. ಮಮ್ಮಿ ಬ್ರೈನ್ ಡೆಡ್ ಆಗಿದೆ, ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ, ಮಮ್ಮಿ ಕೋಮಾ ಹೋಗಿದ್ದಾರೆ ಎಂದು ಅವನು ಎನ್ನುತ್ತಿದ್ದಂತೆ ನಾನು ಅಲ್ಲೇ ಕುಸಿದು ಕುಳಿತಿದ್ದೆ. ಜೋರಾಗಿ ಅಳೋಕ್ಕೆ ಶುರುವಿಟ್ಟೆ. ಬೆಳಗ್ಗೆಯಿಂದ ಹಿಡಿದಿಟ್ಟಿದ್ದ ದುಃಖದ ಕಟ್ಟೆ ಹೊಡೆದಿತ್ತು. ಅಲ್ಲೇ ಇದ್ದ ಸೆಕ್ಯೂರಿಟಿ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಬೇರೆ ಪೇಷಂಟ್ಸ್ಗೆ ತೊಂದರೆ ಆಗುತ್ತೆ ಅಂತ ನಮ್ಮಿಬ್ಬರನ್ನು ಹೊರಕಳಿಸಿದರು. ಪಪ್ಪ ನಮ್ಮ ದುಃಖ ಕಂಡು, ತಮ್ಮ ಬಾಳ ಸಂಗಾತಿಯ ಪರಿಸ್ಥಿತಿ ಕಂಡು ಮಾನಸಿಕವಾಗಿ ಬಳಲಿ ಹೋಗಿದ್ದರು. ತಮ್ಮ ಕಣ್ಣೀರು ಕಂಡರೆ ಮಕ್ಕಳು ಇನ್ನೂ ಅಳುತ್ತಾರೆ ಎಂದು ಕಷ್ಟಪಟ್ಟು ನೋವು ನುಂಗುವ ಪ್ರಯತ್ನ ಮಾಡುತ್ತಿದ್ದರು. ಯಾರೂ ಇಲ್ಲದ ಕಡೆ ಹೋಗಿ ಅತ್ತು ಹಗುರಾಗುತ್ತಿದ್ದರು. ಆದರೆ ಅದೆಷ್ಟೇ ಕಣ್ಣೀರು ಸುರಿಸಿದರೂ ಆರದ ಬೆಂಕಿ ಅವರ ಎದೆಯಲ್ಲಿ ಹತ್ತಿ ಉರಿಯುತ್ತಿತ್ತು. ಒಳಗೆ ಮಮ್ಮಿಗೆ ವೆಂಟಿಲೇಟರ್ ಕನೆಕ್ಟ್ ಮಾಡಿ ಅದರ ಮೂಲಕ ಆಕ್ಸಿಜನ್ ಸಪ್ಲೈ ಆಗೋ ಹಾಗೆ ಮಾಡಿದ್ರು. ಸ್ವಲ್ಪ ಹೊತ್ತಿಗೆ ಮಮ್ಮಿಗೆ ಪ್ರಜ್ಞೆ ಮರುಕಳಿಸಿತು. ಹೊರಗಡೆ ಬಂದ ಅಣ್ಣ ಅಳುತ್ತಾ ಕುಳಿತಿದ್ದ ನನ್ನ ಹಾಗೂ ಅತ್ತಿಗೆನ ಹುಡುಕಿ ನಮ್ಮ ಕಡೆ ಬಂದು, ಮಮ್ಮಿಗೆ ಪ್ರಜ್ಞೆ ಬಂದಿದೆ, ನೀವಿಬ್ಬರೂ ಅಳಲ್ಲ, ಅತ್ತು ಗಲಾಟೆ ಮಾಡಲ್ಲ ಅಂದರೆ ಇಬ್ಬರನ್ನು ಒಳಗೆ ಬಿಡೋಕೆ ಡಾಕ್ಟರ್ ಹತ್ರ ಪರ್ಮಿಷನ್ ಕೇಳ್ತೀನಿ, ನೀವಲ್ಲಿ ಹತ್ತು ಕರೆದು ಮಾಡಿದ್ರೆ ಡಾಕ್ಟರ್ ಒಳಗೆ ಬಿಡಲ್ಲ ಎಂದು ತಾಕೀತು ಮಾಡಿದ. ಅಣ್ಣನ ಮಾತು ಕೇಳಿದವಳೆ ಕಣ್ಣೀರು ಒರೆಸಿಕೊಂಡು ಬೀಳುವ ಯೋಚನೆಯೂ ಇಲ್ಲದಂತೆ ಎಮರ್ಜೆನ್ಸಿ ವಾರ್ಡ್ ಕಡೆ ಒಂದೇ ಉಸಿರಿಗೆ ಓಡಿ ಹೋದೆನು. ಒಳಗೆ ಮಮ್ಮಿಗೆ ಪ್ರಜ್ಞೆ ಬಂದಿತ್ತು. ಅಮ್ಮನ ಮುಖ ನೋಡಿದವಳೆ ಖುಷಿಯಿಂದ ಅಮ್ಮನ ಕೈ ಹಿಡಿದು ಅಮ್ಮ ಎಂದೆ. ಜಾತ್ರೆಯಲ್ಲಿ ಕಳೆದು ಹೋದ ಎಳೆ ಕಂದ ತನ್ನಮ್ಮನಿಗಾಗಿ ಹುಡುಕಿ ಹುಡುಕಿ ಅತ್ತು ಸುಸ್ತಾದಾಗ ತನ್ನಮ್ಮ ಸಿಕ್ಕಂತೆ ಆಗಿತ್ತು ನನ್ನ ಪರಿಸ್ಥಿತಿ. ಅಷ್ಟರಲ್ಲಿ ಒಳಗೆ ಬಂದ ಅತ್ತಿಗೆ ಹಾಗೂ ಅಣ್ಣ ಕೂಡ ಮಮ್ಮಿ ಬಳಿ ಬಂದು ನಿಂತರು. ಬಾಯಲ್ಲಿ ವೆಂಟಿಲೇಟರ್ ಹಾಕಿದ್ದ ಕಾರಣ ಮಮ್ಮಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ.
ಸನ್ನೆ ಮಾಡಿ ನನ್ನನ್ನು ಅವರ ಬಳಿ ಕರೆದು ಏನನ್ನೋ ಸನ್ನೆ ಮಾಡಿದರು. ಅವರ ಸನ್ನೆ ಅರ್ಥ ಮಾಡಿಕೊಂಡವಳು ಹುಡುಗರ ಎಂದು ಪ್ರಶ್ನಿಸಿದೆ. ತಕ್ಷಣ ಅವರು ಆ ಎಂದು ಕತ್ತು ಹಾಡಿಸಿದರು. ಅವರು ಕೇಳಿದ್ದು ನನ್ನ ಮಗ ಹಾಗೂ ಅಣ್ಣನ ಮಗನನ್ನು, ಅಂದರೆ ಅವರ ಮೊಮ್ಮಕ್ಕಳನ್ನು. ಮೊಮ್ಮಕ್ಕಳು ಅಂದರೆ ಮಮ್ಮಿಗೆ ಎಲ್ಲಿಲ್ಲದ ಪ್ರೀತಿ. ನಾಳೆ ಬರ್ತಾರೆ ಮಮ್ಮಿ, ಇವತ್ತು ತಡ ಆಗಿದೆ, ಆಗಲೇ ರಾತ್ರಿ ಆಗಿದೆ ಎಂದಾಗ ಸರಿ ಎಂದು ಕತ್ತು ಆಡಿಸಿ ಒಪ್ಪಿಗೆ ಸೂಚಿಸಿದರು. ಹೊಟ್ಟೆ ಹಸಿವು ಎಂದು ತಮ್ಮ ಹೊಟ್ಟೆ ಮುಟ್ಟಿ ಸನ್ನೆ ಮಾಡಿದಾಗ ಅಲ್ಲಿದ್ದವರ ಕರಳು ಕಿವುಚುವಂತೆ ಆಗಿತ್ತು. 3 ಹೊತ್ತು ರುಚಿ ರುಚಿ ಅಡುಗೆ ಮಾಡಿ ಮನೆ ಮಂದಿಯ ಹೊಟ್ಟೆ ತುಂಬಿಸಿ ತೃಪ್ತಿ ಪಡುತ್ತಿದ್ದ ಜೀವ ಇಷ್ಟು ವರ್ಷದಲ್ಲಿ ಎಂದೂ ತನ್ನ ಹಸಿವಿನ ಬಗ್ಗೆ ಹೇಳಿದ್ದೇ ಇಲ್ಲ. ಮೊದಲ ಬಾರಿ ಆ ಜೀವ ಹಸಿವು ಎಂದಾಗ ನಮ್ಮೆಲ್ಲರ ಕರಳಿಗೆ ಕಿಚ್ಚು ಹತ್ತಿತ್ತು. ಅಸಿಸ್ಟೆಂಟ್ನ ಕರೆದು ಅವರ ಹಸಿವಿನ ಬಗ್ಗೆ ಹೇಳಿದಾಗ ಅವರು ಮೂಗಿನಲ್ಲಿ ಪೈಪ್ ಹಾಕ್ತೀವಿ, ಗಂಜಿ ಕುಡಿಸಿ ಎಂದು ಹೇಳಿದರು. ಆದರೆ ಮಮ್ಮಿ ಅದಕ್ಕೆ ಒಪ್ಪದೆ ನನ್ನ ಕೈ ಹಿಡಿದು ನೀನೇ ಊಟ ಮಾಡಿಸು ಎಂದರು. ಅವರ ಮಾತಿನ ಅರ್ಥ ನೀನು ತಂದಿದ್ದ ಊಟ ಮಾಡಿಸು, ಗಂಜಿ ಬೇಡ ಅನ್ನೋದಾಗಿತ್ತು. ಬಾಯಲ್ಲಿ ವೆಂಟಿಲೇಟರ್ ಇದ್ದ ಕಾರಣ ಅವರಿಗೆ ಊಟ ಮಾಡಿಸುವುದು ಅಸಾಧ್ಯವಾಗಿತ್ತು. ನೀನು ಹುಷಾರಾಗುಮ್ಮ, ಮತ್ತೊಮ್ಮೆ ಪಳದ ಅನ್ನ ಮಾಡಿ ತರ್ತೀನಿ, ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ, ಈಗ ಗಂಜಿ ತಿನ್ನು ಎಂದು ಚಿಕ್ಕ ಮಕ್ಕಳಿಗೆ ಹೇಳುವಂತೆ ಹೇಳಿದೆ. ಪೈಪ್ ಹಾಕಿಸಿಕೊಳ್ಳೋಕೆ ಒಪ್ಪದವರು ಕೈಯಿಂದ ಏನೇನೋ ಸನ್ನೆ ಮಾಡ್ತಾ ಇದ್ರು. ಆದರೆ ಅವರ ಸನ್ನೆ ಅಲ್ಲಿದ್ದ ನಮಗೆ ಯಾರಿಗೂ ಅರ್ಥ ಆಗದೆ ಬೇರೆ ಬೇರೆ ಏನೇನೋ ಕೇಳುತ್ತಲಿದ್ವಿ. ಕೊನೆಗೆ ಕೋಪ ಬಂದ ಮಮ್ಮಿ ನನ್ನ ಕೈ ಹಿಡಿದು ಅಂಗೈ ಮೇಲೆ ಬರೆದು ತೋರಿಸಿದ್ರು. ಹಾಗೂ ನನಗೆ ಅರ್ಥ ಆಗದೆ ಹೋದಾಗ ಬರೆದು ತೋರಿಸ್ತೀನಿ, ಪೆನ್ ಕೊಡು ಅಂದರು. ತಕ್ಷಣ ನನ್ನ ಬ್ಯಾಗಲ್ಲಿ ಇದ್ದ ಡೈರಿ ಹಾಗೂ ಪೆನ್ ತೆಗೆದು ಅಮ್ಮನ ಕೈಗೆ ಪೆನ್ ಕೊಟ್ಟು ನಾನವರ ಕೈ ಡೈರಿ ಹಿಡಿದೆ. ವೆಂಟಿಲೇಟರ್ ತೆಗೆದು ಗಂಜಿ ಕುಡಿಸು ಅಂತ ಬರೆದು ತೋರಿಸಿದ್ರು. ಅವರ ಹಸಿವಿನ ತಾಪ ನಮ್ಮ ಹೊಟ್ಟೆಗೆ ಬೆಂಕಿ ಸುರಿದಿತ್ತು. ಆದರೆ ಮೂಗಿಗೆ ಪೈಪ್ ಹಾಕಿಸ್ಕೋ ಅಂದರೆ ಸುತರಾಮ್ ಒಪ್ತಿಲ್ಲ. ಅಷ್ಟರಲ್ಲಿ ನನ್ನ ಮಗ ಜೀವನ್ ತನ್ನ ಅಜ್ಜಿ ಬಗ್ಗೆ ಕೇಳೋಕ್ಕೆ ಫೋನ್ ಮಾಡಿದ. ಅಜ್ಜಿ ಗಂಜಿ ಕುಡಿಯೋಕ್ಕೆ ಪೈಪ್ ಹಾಕಿಸ್ಕೋ ಅಂದರೆ ಒಪ್ತಾ ಇಲ್ಲ ಅಂತ ಅವನಿಗೆ ಅವನೇನು ಮಾಡಬೇಕು ಅನ್ನೋ ಹಿಂಟ್ ಕೊಟ್ಟೆ. ಇಂಥದ್ರಲ್ಲೆಲ್ಲ ನನ್ನ ಮಗ ಬುದ್ಧಿವಂತ. ತಕ್ಷಣ ಅವನು ಸ್ಪೀಕರ್ ಆನ್ ಮಾಡಿ ಅಜ್ಜಿ ಕಿವಿ ಹತ್ರ ಫೋನ್ ಹಿಡಿಯೋಕ್ಕೆ ಹೇಳಿದ. ನಾನು ಅವನು ಹೇಳಿದಂತೆ ಮಾಡಿದೆ. ಅಜ್ಜಿ, ನೀನು ಡಾಕ್ಟರ್ ಹೇಳ್ದಂಗೆ ಕೇಳಿ ಪೈಪ್ ಹಾಕ್ಸ್ಕೊಂಡು ಗಂಜಿ ಕುಡಿದ್ರೆ ನಾನು ನಿನ್ನ ನೋಡೋಕ್ಕೆ ನಾಳೆ ಹಾಸ್ಪಿಟಲ್ ಬರ್ತೀನಿ, ಇಲ್ಲ ಅಂದರೆ ನಾನು ಬರಲ್ಲ ಎಂದೆನು. ಪ್ರೀತಿಯ ಮೊಮ್ಮಗನ ದನಿ ಕೇಳಿ ಮಮ್ಮಿ ಕಣ್ಣಂಚಲ್ಲೇ ನೀರು ಜಿನುಗಿತ್ತು. ಫೋನ್ ಇಟ್ಟ ಮೇಲೆ ಮತ್ತೆ ಸನ್ನೆ ಮಾಡಿ ಪೆನ್ ಇಸ್ಕೊಂಡು ಮಲ್ಕೊಂಡೆ. ಡೈರಿಲಿ ಪೈಪ್ ಹಾಕ್ಸಿ ಅಂತ ಬರೆದು ತೋರಿಸಿದ್ರು. ಅಟೆಂಡರ್ ಬಂದು ಸಾಕಷ್ಟು ಪ್ರಯತ್ನ ಮಾಡಿದರು. ಪೈಪ್ ಅವರ ಅನ್ನನಾಳ ತಲುಪಲೇ ಇಲ್ಲ. 4-5 ಬಾರಿ ಪ್ರಯತ್ನ ಮಾಡಿ ಸೋತರು. ಪೈಪ್ ಹಾಕಿ ತೆಗೆದು ಮಾಡಿದ್ದರ ಪರಿಣಾಮ ಅಮ್ಮನ ಮೂಗಲ್ಲಿ ಸಣ್ಣದಾಗಿ ರಕ್ತ ಜಿನುಗಲು ಶುರುವಿಟ್ಟಿತು. ಆಗ ಅವರು ಬೇಡ ಅಂತ ಹೇಳಿ ಸುಮ್ಮನಾದ್ರು. ಅಮ್ಮ ನೋವಿನಿಂದ ಮುಖ ಕಿವಿಚಿದರು. ಆದರೂ ಮೊಮ್ಮಗನ ಮಾತಿಗಾಗಿ ಎಷ್ಟೇ ಕಷ್ಟ ಆದರೂ ನೋವು ನುಂಗಿಕೊಂಡು ತಮ್ಮ ಪ್ರಯತ್ನ ಮಾಡುತ್ತಲೇ ಇದ್ದರು. ಆದರೆ ಪೈಪ್ ಹಾಕೋಕ್ಕೆ ಆಗಲೇ ಇಲ್ಲ. ಆಮೇಲೆ ಅಮ್ಮನ್ನ ICUಗೆ ಶಿಫ್ಟ್ ಮಾಡಿದ್ರು. ಆದರೆ ಯಾರನ್ನೂ ಒಳಗೆ ಬಿಡಲಿಲ್ಲ. ನಾವೆಲ್ಲ ಹೊರಗೆ ಕೂತೆ ಕಾಯ್ತಾ ಇದ್ವಿ. ಆದರೆ ನನಗೆ ಅಮ್ಮನ್ನ ಬಿಟ್ಟು ಹೊರಗಡೆ ಇರೋದು ತುಂಬಾ ಕಷ್ಟ ಆಯಿತು. 1-2 ಬಾರಿ ಸಿಸ್ಟರ್ ಕಣ್ಣು ತಪ್ಪಿಸಿ ಹೋಗಿ ಅಮ್ಮನ್ನ ನೋಡಿ ಬಂದಿದ್ದು ಆಯಿತು. ಅಮ್ಮ ನಿದ್ದೆ ಮಾಡ್ತಾ ಇದ್ರು. ತೊಂದರೆ ಕೊಡೋದು ಬೇಡ ಅಂತ ಸುಮ್ಮನೆ ಬಂದೆ. ಆದರೂ ಅಮ್ಮನ್ನ ಆ ಪರಿಸ್ಥಿತಿಲಿ ನೋಡೋಕ್ಕೆ ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ನನಗೆ ನೆನಪಿರೋ ಹಾಗೆ ಅಮ್ಮ ಒಂದೇ ಒಂದು ದಿನಕ್ಕೂ ನೆಗಡಿ ಜ್ವರ ಅಂತೆಲ್ಲ ಮಲಗಿದ್ದೇ ಗೊತ್ತಿಲ್ಲ. ಅವರು ತುಂಬ ಸ್ಟ್ರಾಂಗ್. ಆದರೆ ಅಮ್ಮಂಗೆ ಚಿಕ್ಕ ವಯಸ್ಸಲ್ಲೇ ವಂಶಪರಂಪರವಾಗಿ ಬಂದ ಸಕ್ಕರೆ ಕಾಯಿಲೆ ಅವರನ್ನು ಒಳಗಿನಿಂದಲೇ ಹಂತ ಹಂತವಾಗಿ ಕೊಲ್ಲುತ್ತಾ ಬಂದಿದ್ದು ನಮಗೆ ತಿಳಿಯಲೇ ಇಲ್ಲ. ನನ್ನ ಮದುವೆಯ ನಂತರ ಅಮ್ಮ ಶುಗರ್ ಟ್ಯಾಬ್ಲೆಟ್ ತಗೊಳ್ಳೋದೇ ಬಿಟ್ಟಿದ್ರು ಅನ್ನೋದು ನಮಗೆ ತಡವಾಗಿ ಗೊತ್ತಾಯಿತು. ಆದರೆ ಅದಾಗಲೇ ಸಮಯ ಕೈಮೀರಿ ಹೋಗಿತ್ತು. ಸಕ್ಕರೆ ಕಾಯಿಲೆ ಮೊದಲು ನನ್ನಮ್ಮನ ಕಣ್ಣನ್ನೇ ಬಲಿ ತೆಗೆದುಕೊಂಡಿತ್ತು. ನಾನು 3 ತಿಂಗಳ ಗರ್ಭಿಣಿಯಾಗಿದ್ದಾಗ ಇದ್ದಕ್ಕಿದ್ದಂತೆ ಅಮ್ಮನ ದೃಷ್ಟಿ ಹೋಯಿತು. ಡಾಕ್ಟರ್ ಕಣ್ಣಿನ ನರಗಳು ವೀಕ್ ಆಗಿವೆ, ಏನು ಮಾಡೋಕ್ಕೆ ಆಗಲ್ಲ, ಆದರೂ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ 2 ಕಣ್ಣುಗಳಿಗೆ 2 ಬಾರಿ ಆಪರೇಷನ್ ಮಾಡಿದ್ರು. ಪರೀಕ್ಷೆಗೆ ಗುರಿಯಾದ ಅಮ್ಮನ ಕಣ್ಣು ಪೂರ್ಣ ಕಾಣದೇ ಹೋದರೂ ಅಸ್ಪಷ್ಟವಾಗಿ ಮಸಕು ಮಸಕಾಗಿ ಕಾಣೋ ಅಷ್ಟು ರಿಪೇರಿ ಆಗಿತ್ತು. ನನ್ನ ಮತ್ತು ಅಣ್ಣನ ಮದುವೆ ಮಾಡಬೇಕು, ನಮ್ಮ ಮಕ್ಕಳನ್ನು ಆಡಿಸ್ಬೇಕು, ಮೊಮ್ಮಕ್ಕಳನ್ನು ಮುದ್ದಾಡಬೇಕು ಅನ್ನೋ ಆಸೆ
ಅಮ್ಮನಿಗೆ ತುಂಬ ಇತ್ತು. ಆದರೆ ವಿಧಿ ನಮ್ಮ ಮಕ್ಕಳ ಮುಖ ನೋಡೋ ಭಾಗ್ಯವನ್ನೇ ಅಮ್ಮನಿಂದ ಕಿತ್ಕೊಂಡ. ಅವನಷ್ಟು ಕ್ರೂರಿ ಮತ್ತೊಬ್ಬನಿಲ್ಲ. ಬೆಳಗ್ಗೆ 4 ಸುಮಾರಿಗೆ ಮತ್ತೊಮ್ಮೆ ಅಮ್ಮನ್ನ ನೋಡೋಕ್ಕೆ ಅಂತ ಕದ್ದು ಮುಚ್ಚಿ ಹೋದೆ. ನನ್ನ ಅದೃಷ್ಟ ಈ ಸಾರಿ ಅಮ್ಮ ಎಚ್ಚರ ಇದ್ರು. ನನ್ನ ಧ್ವನಿ ಕೇಳಿ ನನ್ನ ಕೈ ಹಿಡಿದು ವೆಂಟಿಲೇಟರ್ ತೆಗಿ ಅಂತ ಸನ್ನೆ ಮಾಡಿದ್ರು. ಆ್ಯಕ್ಚುಲಿ ನಿನ್ನೆ ವೆಂಟಿಲೇಟರ್ ಹಾಕಿದಾಗಲೇ ಅಮ್ಮ ಅದನ್ನು ತೆಗೆಸು ಅಂತ ತುಂಬ ಹೇಳಿದ್ರು. ನಾನು ಬೆಳಗ್ಗೆ ತೆಗಿತಾರೆ, ಅದಿದ್ರೆ ನೀನು ಬೇಗ ಕ್ಯೂರ್ ಆಗ್ತೀಯಾ, ಆಗ ನಾಳೆ ಮೊಮ್ಮಕ್ಕಳ ಜೊತೆ ಮಾತಾಡಬಹುದು ಅಂತ ಸುಳ್ಳು ಹೇಳಿದ್ದೆ. ಅದಕ್ಕೆ ಅಮ್ಮ ನನ್ನ ಹತ್ರ ಇವಾಗ ಟೈಮ್ ಎಷ್ಟು, ಬೆಳಗ್ಗೆ ಆಗಿಲ್ವಾ ಇನ್ನೂ, ವೆಂಟಿಲೇಟರ್ ತೆಗೆಸು ಅಂತ ಸನ್ನೆ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದ್ರೆ ಅವರಿಗೆ ಉಸಿರಾಡೋಕೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ಅಮ್ಮ ಅದನ್ನು ತೆಗೆಸು ಅಂತಿದ್ದಾರೆ. ನನಗೆ ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಯಿತು. ಜೀವನದಲ್ಲಿ ಸುಳ್ಳು ಮಾತಾಡಬೇಡ, ಯಾವಾಗೂ ಸತ್ಯವನ್ನೇ ಮಾತಾಡಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಚಿಕ್ಕ ವಯಸ್ಸಲ್ಲಿ ಪಾಠ ಮಾಡಿದ ಜೀವಕ್ಕೆ ಇಂದು ನಾನು ಸುಳ್ಳಿನ ಸರಮಾಲೆ ಪೋಣಿಸಿ, ಇನ್ನು ಇವಾಗ ರಾತ್ರಿ 2 ಗಂಟೆ ಅಮ್ಮ, ನೀನು ಮಲ್ಗೋ, ಬೆಳಗ್ಗೆ ತೆಗೆಸ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ದನಿ ಕೇಳಿದ ವಾರ್ಡ್ ಬಾಯ್ ನಮ್ಮ ಬಳಿ ಬಂದು ನನ್ನನ್ನೇ ಕೆಕ್ಕರಿಸಿ ನೋಡೋಕೆ ಶುರು ಮಾಡಿದ. ಹೊರಗೆ ಹೋಗಿ, ನಿಮ್ಮನ್ನು ಯಾರು ಒಳಗೆ ಬಿಟ್ಟಿದ್ದು ಅಂತ ಒಂದೇ ಸಮನೆ ಬೈಯೋಕೆ ಶುರು ಮಾಡಿದ. ಆದರೆ ನನಗೆ ಅಮ್ಮನ್ನ ಬಿಟ್ಟು ಹೊರಗೆ ಬರೋಕೆ ಮನಸ್ಸಿಲ್ಲ. ಏನೂ ಮಾಡಲು ತೋಚದೆ ಅವನ ಕಾಲಿಗೆ ಬಿದ್ದು ಅಂಗಲಾಚಿ ಬೇಡ್ಕೊಂಡೆ. ನನ್ನ ಸಡನ್ ರಿಯಾಕ್ಷನ್ಗೆ 2 ಹೆಜ್ಜೆ ಹಿಂದೆ ಇಟ್ಟವನೋ ಅದೇನನಿಸಿತ್ತೋ. ಸರಿ, ಆದರೆ ಗಲಾಟೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೋದ. ಅಮ್ಮನ ಕೈ ಹಿಡಿದು ನಿಂತೆ. ಅಮ್ಮ ಪದೇ ಪದೇ ನಿನ್ನ ಹತ್ರ ಮಾತಾಡಬೇಕು, ವೆಂಟಿಲೇಟರ್ ತೆಗೆಸು ಅಂತ ಸನ್ನೆ ಮಾಡ್ತಾ ಇದ್ರೆ ಸಂಕಟ ಆಗೋದು. ಸರಿ ಬರೀತೀಯಾ, ಬರೆದು ತೋರಿಸು, ಪೆನ್ ಕೊಡ್ತೀನಿ ಅಂದರೆ ಜಾಸ್ತಿ ಇದೆ, ಬರೆಯೋಕ್ಕೆ ಆಗಲ್ಲ ಅಂತ ಸನ್ನೆ ಮಾಡಿದ್ರು. ಅಮ್ಮನಿಗೆ ಏನೋ ಸಬೂಬು ಹೇಳಿ ಅಮ್ಮನ ತಲೆ ಸೆವರುತ್ತಾ, ಮಲ್ಗು ಅಮ್ಮ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಅಮ್ಮನ ಪಕ್ಕನೇ ನಿಂತೆ. ಅವಳ ಸಾಮೀಪ್ಯ ಏನೋ ನೆಮ್ಮದಿ ಕೊಟ್ಟಿತ್ತು. ಆದರೂ ಅಮ್ಮನ ಸ್ಥಿತಿ ನನ್ನ ಯಾವ ಶತ್ರುವಿಗೂ ಬೇಡ ಅನ್ನೋ ಅಷ್ಟು ಸಂಕಟ ಆಗ್ತಾ ಇತ್ತು. ಆದರೂ ಹುಷಾರಾಗ್ತಾರೆ ಅನ್ನೋ ಭರವಸೆ ಸತ್ತಿರಲಿಲ್ಲ. ತಾಳ್ಮೆಯಿಂದ ಕಾಯೋದೊಂದೇ ಕೆಲಸ ಆಗಿತ್ತು. ಇದರ ಮಧ್ಯೆ ಅಮ್ಮ ಎಚ್ಚರ ಆದಾಗೊಮ್ಮೆ ವೆಂಟಿಲೇಟರ್ ತೆಗೆಸೋ, ನಿನ್ನೊಟ್ಟಿಗೆ ಮಾತಾಡಬೇಕು ಅಂತ ಸನ್ನೆ ಮಾಡೋರು. ಮೊದಲು ನೀನು ಹುಷಾರಾಗಮ್ಮ, ಆಮೇಲೆ ಇಬ್ಬರು ರಾತ್ರಿ ಪೂರ ಮಾತಾಡೋಣ ಅಂತ ಸಮಾಧಾನ ಮಾಡಿದೆ. ಬೆಳಗ್ಗೆ ಅಣ್ಣ ಅತ್ತಿಗೆ ಗಾಬರಿಯಿಂದ ನನ್ನ ಹುಡುಕಿ ಬಂದರು. ನಾನು ICU ಒಳಗೆ ಬಂದಾಗ ಅವರಿಗೆ ನಿದ್ದೆ ಮಂಪರು, ಹಾಗಾಗಿ ಅವರಿಗೆ ಗಾಬರಿಯಾಗಿತ್ತು. ನನ್ನ ಅಮ್ಮನ ಪಕ್ಕ ನೋಡಿ ಸ್ವಲ್ಪ ನಿರಾಳ ಆದವರು ಕಾಫಿ ಕುಡಿದು ಬಾ ಅಂತ ಬಲವಂತ ಮಾಡಿದ್ರು. ಆದರೆ ನಾನು ಮಾತ್ರ ಅಮ್ಮನಿಂದ ಒಂದು ಕ್ಷಣ ಕೂಡ ಮಿಸುಗಾಡಲಿಲ್ಲ. ಹೊರಗೆ ಹೋದರೆ ಮತ್ತೆ ಒಳಗೆ ಬಿಡಲ್ಲ ಅನ್ನೋ ಭಯವೋ, ಅಮ್ಮನಿಂದ ದೂರ ಆಗ್ತೀನಿ ಅನ್ನೋ ಆತಂಕವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಅಲ್ಲಿಂದ ಹೋಗೋ ಮನಸ್ಸಿರಲಿಲ್ಲ. ನಾನು ಮುಂಚೆಯಿಂದನೂ ತುಂಬ ಹಠಮಾರಿ. ಒಬ್ಳೆ ಮಗಳು ಅನ್ನೋ ಪ್ರೀತಿ ಹಠಮಾರಿತನ ಕಲಿಸಿತ್ತು. ನನಗೆ ಜಾಸ್ತಿ ಹೇಳೋಕೆ ಆಗದೆ ಅಣ್ಣ ಅತ್ತಿಗೆ ಅಲ್ಲಿಂದ ಹೊರಗೆ ಹೋದ್ರು. ಕಾರಣ ನನ್ನೊಬ್ಬಳನ್ನ ಬಿಟ್ಟಿದ್ದೆ ಹೆಚ್ಚು ಅಲ್ಲಿ. ಮತ್ತೆ ಅವರನ್ನು ನೋಡಿ ಅವರ ಜೊತೆ ನನ್ನನ್ನು ಹೊರಗೆ ಕಳಿಸಿಯಾರೋ ಅನ್ನೋ ಭಯ ನನಗೆ. ಅದಕ್ಕೆ ಅವರನ್ನು ಅವಸರ ಮಾಡಿ ಕಳಿಸಿದೆ. ಬೆಳಗ್ಗೆ ಪಪ್ಪ ಒಳಗೆ ಬಂದರು. ಮಮ್ಮಿ ಪಪ್ಪನ ಹತ್ರ ಮೊದಲು ಕೇಳಿದ್ದೆ ಟೈಮ್ ಎಷ್ಟು ಅಂತ. ಅದಾಗಲೇ ಅವರಿಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಹೋಗಿತ್ತು ಅನಿಸುತ್ತೆ. ಯಾಕೆ ಅಂದರೆ ರಾತ್ರಿಯಿಂದ ನನ್ನ ಗಡಿಯಾರದಲ್ಲಿಯ ಸಮಯ ಮುಂದೆನೇ ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಅಮ್ಮನ ಪರಿಸ್ಥಿತಿಗೆ ಪಪ್ಪನ ಕಣ್ಣಲ್ಲಿ ಕೂಡ ಕಣ್ಣೀರು ನಿಲ್ತಾ ಇಲ್ಲ. ನನ್ನಪ್ಪ ಅತ್ತಿದ್ದು ನಾನು ನನ್ನ ಅಜ್ಜ ಅಂದರೆ ಪಪ್ಪನ ತಂದೆ ತೀರಿಕೊಂಡಾಗ ನೋಡಿದ್ದು, ಮತ್ತೆ ಇವತ್ತೇ ನೋಡ್ತಾ ಇರೋದು. ನನ್ನ ಮದುವೆ ಫಿಕ್ಸ್ ಆದಾಗ ಒಂದೇ ವಾರದಲ್ಲಿ ನನ್ನ ಮದುವೆ ನಡೆದದ್ದು. ಫಿಕ್ಸ್ ಆದ ದಿನದಿಂದ ಪಪ್ಪ ಪ್ರತಿ ರಾತ್ರಿ ನಾನು ಮಲಗಿದ ಮೇಲೆ ನನ್ನ ಕೋಣೆಗೆ ಬಂದು ನನ್ನ ತಲೆ ಸವರಿ ಎಷ್ಟೋ ಹೊತ್ತು ನನ್ನ ಪಕ್ಕ ಕೂತು ತಮ್ಮ ರೂಮಿಗೆ ಹೋಗಿ ಚಿಕ್ಕ ಮಕ್ಕಳಂತೆ ಅಳೋರಂತೆ. ಅಮ್ಮ ಆಗಾಗ ಈ ಮಾತು ಹೇಳಿ ಅಪ್ಪನ್ನ ಕಾಡೋರು. ಹೌದು, ನನ್ನಪ್ಪನಿಗೆ ನಾನು ಅಂದರೆ ಪ್ರಾಣ. ಈ ಕ್ಷಣಕ್ಕೂ ನನಗೇನಾದರೂ ನೋವಾದಾಗ ಮೊದಲು ನನಗೆ ನೆನಪಾಗೋದೆ ನನ್ನಪ್ಪ. ಪಪ್ಪನ ಕಣ್ಣೀರು ನನ್ನ ಮತ್ತಷ್ಟು ಕುಗ್ಗಿಸಿತು. ತುಂಬ ಸ್ಟ್ರಾಂಗ್ ನನ್ನ ಹೀರೋ. ಅವರೇ ಈ ಮಟ್ಟಿಗೆ ಅಳ್ತಿದ್ದಾರೆ ಅಂದರೆ ನನ್ನ ಧೈರ್ಯ ಸ್ವಲ್ಪ ಕುಂದಿದ ಹಾಗಾಯಿತು. ಪಪ್ಪನ ಬಿಕ್ಕುವಿಕೆಯ ಶಬ್ದಕ್ಕೆ ಅವರು ಅಳ್ತಾ ಇದ್ದಾರೆ ಅನ್ನೋದನ್ನು ಗ್ರಹಿಸಿದ ಮಮ್ಮಿ ತಕ್ಷಣ ನನ್ನ ಕೈ ಹಿಡಿದು, ಯಾಕೆ ಅಳ್ತಿದ್ದಾರೆ, ಅಳ್ಬೇಡ ಅಂತ ಹೇಳು ಅಂತ ಸನ್ನೆ ಮಾಡಿದ್ರು.
ಪಪ್ಪನ ಮುಖದ ಹತ್ರ ನನ್ನ ಕೈ ಹೊಯ್ದು ಅವರ ಕಣ್ಣೀರು ಒರೆಸೋಕೆ ಹೇಳಿದ್ರು. ಅಮ್ಮ ಹಾಗೆ ಅಲ್ವಾ, ತನಗೆಷ್ಟೇ ಕಷ್ಟ ಆದರೂ ಸದಾ ತನ್ನವರ ಹಿತ ಬಯಸುವ ನಿಸ್ವಾರ್ಥ ಜೀವ ಅದು. ಪಪ್ಪ ತಮ್ಮ ದುಃಖ ತಡೆಯೋಕೆ ಆಗದೆ ಅಲ್ಲಿಂದ ಹೊರ ಹೋದರು. ಇದೇ ಕಾರಣಕ್ಕೆ ನಿನ್ನೆಯಿಂದ ಅವರ ಅರ್ಧ ಜೀವ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ರೂ ಕೂಡ ಒಳಬರದೆ ದೂರದಿಂದ ನೋಡಿ ಮೌನವಾಗಿ ಹಿಂದೆ ಸರಿತಿದ್ದವರು ಮನಸ್ಸು ತಡೆಯಲಾರದೆ ಈಗ ಒಳಗೆ ಬಂದಿದ್ರು. ಯಾರೋ ಹೆಸರು ಹೇಳಿದ್ರು, ನಾನು ಮಾತ್ರ ಅಮ್ಮನಿಂದ ದೂರ ಸರಿದೇ ಇರಲಿಲ್ಲ. ನಿನ್ನೆ ರಾತ್ರಿಯಿಂದ ಅವಳ ಪಕ್ಕ ನಿಂತವಳಿಗೆ ಕಾಲು ಮರಗಟ್ಟಿದಂತೆ ಆಗಿತ್ತು. ಮೊಮ್ಮಕ್ಕಳು ಬಂದಾಗ ಅಮ್ಮನ ಸಂಭ್ರಮ ಹೇಳತೀರದ್ದು. ಮೊಮ್ಮಕ್ಕಳಿಬ್ಬರ ಮೈಕೈ ತಲೆಯೆಲ್ಲ ಸವರಿ ಸಮಾಧಾನ ಪಟ್ಟರು. ಅವರ ಕೈ ಹಿಡಿದು ತಮ್ಮ ಕೆನ್ನೆಗೆ ಹೊತ್ತಿಕೊಂಡರು. ಮುತ್ತಿಕ್ಕುವ ಹಂಬಲ ಆ ಜೀವಕ್ಕೆ. ಆದರೆ ಆಸ್ಪತ್ರೆಯ ವೆಂಟಿಲೇಟರ್ ಅವರ ಆಸೆಗೆ ಅಡ್ಡ ಬಂದಿತ್ತು. ಆದರೂ ಅವರಿಬ್ಬರ ಕೈಯನ್ನು ತುಟಿಗೆ ಸೋಕಿಸಿಕೊಂಡು ಖುಷಿಪಟ್ಟರು. ಸಂಜೆ 4 ಸುಮಾರಿಗೆ ಡಾಕ್ಟರ್ ಬಂದು, ನಿನ್ನೆಯಿಂದ ಇಲ್ಲೇ ಇದ್ದೀರಾ, ನಾವು ಯಾವ ಪೇಷಂಟ್ ಜೊತೆನೂ ಯಾರನ್ನೂ ICU ಒಳಗೆ ಬಿಡಲ್ಲ. ಆದರೆ ನಿಮ್ಮ ಗೋಳಾಟ ನೋಡಲಾರದೆ ಬಿಟ್ಟಿದ್ದೀವಿ. ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಆಮೇಲೆ ಬರುವಿರಂತೆ ಅಂದ್ರು. ನಾನು ಹೋಗಲ್ಲ ಅಂತ ಹಠ ಹಿಡಿದಾಗ ಇಬ್ಬರು ನರ್ಸ್ ಬಂದು ನನ್ನ ಬಲವಂತದಿಂದ ಎಳೆದೊಯ್ಯಲು ಪ್ರಯತ್ನಿಸಿದರು. ನಾನೇ ಹೋಗ್ತೀನಿ ಅಂತ ಹೇಳಿ ಅಮ್ಮನ ಬಳಿ ಬಾಗಿ, ಅಮ್ಮ ಸ್ವಲ್ಪ ಹೊತ್ತು ಹೊರಗೆ ಇರ್ತೀನಿ ಅಂತಷ್ಟೇ ಹೇಳಿದೆ. ತಕ್ಷಣ ಅಮ್ಮನ ಹಿಡಿತ ಬಲವಾಯಿತು. ಹೋಗ್ಬೇಡ ಅಂತ ತಮ್ಮ ಕೈ ಎತ್ತಿ ಸನ್ನೆ ಮಾಡಿದ್ರು. ನನ್ನ ಕೈ ಗಟ್ಟಿಯಾಗಿ ಹಿಡಿದು ಅವರ ಅಷ್ಟೂ ಶಕ್ತಿ ಹಾಕಿ ನನ್ನ ಅವರತ್ತ ಎಳೆದರು. ಆದರೆ ನರ್ಸ್ ಇನ್ನೂ ಅಲ್ಲೇ ನಿಂತು ನನ್ನನ್ನೇ ನೋಡ್ತಾ ಇದ್ರು. ನನಗೆ ಬೇರೆ ದಾರಿ ಇಲ್ಲದೆ ಒತ್ತಾಯವಾಗಿ ಅಮ್ಮನ ಕೈಯಿಂದ ಕೈ ಬಿಡಿಸಿಕೊಂಡು, ಬೇಗ ಬರ್ತೀನಿ, ನಿಮಗೆ ಏನಾದರೂ ಬೇಕಿದ್ರೆ ನಿನ್ನ ಕೈ ಮೇಲೆ ಮಾಡು, ಸಿಸ್ಟರ್ ನನ್ನ ಕರೀತಾರೆ ಅಂತ ಅಮ್ಮನಿಗೆ ಸಮಾಧಾನ ಹೇಳಿ ಹೊರಗೆ ಬಂದು ಸಿಸ್ಟರ್ ಹತ್ರ ಕೂಡ ಅದೇ ಹೇಳಿ ICU ಬಾಗಿಲಿಗೆ ಕುಳಿತೆ. ಅರ್ಧ ಗಂಟೆ ಆಗಿತ್ತು ಅಷ್ಟೇ. ನಾನು ಹೊರಗೆ ಬಂದು ಡಾಕ್ಟ್ರೊಬ್ಬರು ನನ್ನ ಬಳಿ ಬಂದು, ರಾಧಿಕಾ ಪೇಷಂಟ್ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ, ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಯಾವುದೇ ಖಾತ್ರಿ ಇಲ್ಲ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ನಿಂತಲ್ಲೇ ಕುಸಿದು ಕುಳಿತವಳ ಬಾಯಿಯಿಂದ ಮಾತೇ ಹೊರಡ್ತಾ ಇಲ್ಲ. ಅಮ್ಮ ನನ್ನ ಕೈ ಹಿಡಿದು ಹೊರಗೆ ಹೋಗಬೇಡ ಅಂತ ಸನ್ನೆ ಮಾಡಿದ್ದೆ ಕಣ್ಣ ಮುಂದೆ ಸುಳಿದಂತೆ ಆಯಿತು. ಹರಿತಿದ್ದ ಕಣ್ಣೀರಿನತ್ತ ಗಮನ ಕೊಡದೆ, ಅವರ ಹಾರ್ಟ್ ಬೀಟ್ ನಾನೇ ಡಾಕ್ಟರ್, ನನ್ನ ಹೊರಗಡೆ ಕಳಿಸಿದ್ದಕ್ಕೆ ಹೀಗಾಗಿದ್ದು, ನನ್ನನ್ನು ನಮ್ಮನ ಹತ್ರ ಬಿಡಿ, ಅವರು ಸರಿ ಹೋಗ್ತಾರೆ ಅಂತ ಹುಚ್ಚುಚ್ಚಾಗಿ ಏನೇನೋ ಬಡಬಡಿಸಿದೆ. ನೀವು ನಿನ್ನೆಯಿಂದ ಅಲ್ಲೇ ಇದ್ದೀರಾ, ಅದೇ ಇನ್ಫೆಕ್ಷನ್ ಆಗಿ ಹೀಗಾಗಿರಬಹುದು, ಮತ್ತೆ ನಿಮ್ಮನ್ನು ಅಲ್ಲಿ ಬಿಡೋಕ್ಕಾಗಲ್ಲ ಅಂದ್ರು. ನಾನು ದುಃಖ, ಅಸಹಾಯಕತೆ, ಕೋಪ ಎಲ್ಲ ಸೇರಿ ಡಾಕ್ಟರ್ ಜೊತೆ ಗಲಾಟೆ ಶುರು ಮಾಡಿದೆ. ನನ್ನ ಜೋರು ಧ್ವನಿ ಕೇಳಿ ಅಣ್ಣ ರೂಮೊಳಗೆ ಬಂದ. ಅವನು ಅತ್ತಿಗೆ ಪಪ್ಪ ಎಲ್ಲ ಹೊರಗೆ ಕೂತಿದ್ರು. ಹಾಗಾಗಿ ಅವರ ಜೊತೆ ನನ್ನನ್ನು ಅಲ್ಲೇ ಕೂರಿಸಿದ ಅಣ್ಣ. ಡಾಕ್ಟರ್ ಅಣ್ಣನ ಹತ್ರ ಮಮ್ಮಿ ಪರಿಸ್ಥಿತಿ ವಿವರಿಸಿ ನನ್ನ ಕರ್ಕೊಂಡು ಹೋಗೋಕೆ ಹೇಳಿ ಒಳಗೆ ಹೋಗಿದ್ರು. 1 ತಾಸಿನ ನಂತರ ಬಂದವರು, ನಾಳೆ ಬೆಳಗ್ಗೆವರೆಗೂ ನಾವು ಯಾವ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಹೋದ್ರು. ಅವರಿಗೆ ಅದೊಂದು ಪೇಷಂಟ್ ಜೀವ ಅಷ್ಟೇ, ಆದರೆ ನಮಗೆ ನಮ್ಮ ಬದುಕಿನ ಒಂದು ಭಾಗ. ಡಾಕ್ಟರ್ ಮಾತು ಕೇಳಿ ನಾವೆಲ್ಲ ಅಲ್ಲೇ ಸ್ತಬ್ಧವಾಗಿ ನಿಂತು ಬಿಟ್ಟೆವು. ನಿನ್ನೆಯಿಂದ ಈ ಕ್ಷಣದವರೆಗೂ ಅಮ್ಮ ಹುಷಾರಾಗ್ತಾರೆ, ನನ್ನೊಟ್ಟಿಗೆ ಮಾತಾಡ್ತಾರೆ ಅಂತ ಇದ್ದ ಭರವಸೆಯೆಲ್ಲ ಈಗ ಪಾತಾಳ ಸೇರಿತ್ತು. ನಿನ್ನೆಯಿಂದ ನನ್ನ ಜೊತೆ ಮಾತಾಡಬೇಕು ಅಂತ ಅಷ್ಟೊಂದು ಅಂಬಲಿಸಿದ ಜೀವ ನನ್ನ ಜೊತೆ ಮಾತಾಡದೆ ಹೊರಡ್ತಾ ಇದ್ದಾರೆ ಅನ್ನೋ ಕಲ್ಪನೆಗೆ ನನ್ನ ಮತ್ತಷ್ಟು ಹಿಂಸಿಸಿತು. ಮಾತು ಕಲಿಸಿದವಳ ಮಾತು ಕೇಳುವ ಸೌಜನ್ಯ ಇಲ್ಲದಾಯ್ತು ನನಗೆ. ಒಂದು ಕ್ಷಣ ಅವಳು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾಳೆ ಅನ್ನೋದನ್ನು ನಾನು ಯೋಚಿಸಲಿಲ್ಲ. ಈಗ ನಾನೇ ಮಾತಾಡೋ ಅಂದರೂ ಮಾತಾಡೋ ಚೈತನ್ಯ ಆ ದೇಹದಲ್ಲಿ ಉಳಿದಿಲ್ಲ. ರಾತ್ರಿ ಮತ್ತೆ ವಾರ್ಡ್ ಬಾಯ್ ಹತ್ರ ಅಂಗಲಾಚಿ ಅಮ್ಮನ ಪಕ್ಕ ಜಾಗ ಪಡೆದು ಅಲ್ಲೇ ನಿಂತೆ. ಈ ಸಾರಿ ನನ್ನ ಮಾತಿಗೆ ಅಮ್ಮ ಕೇವಲ ಕಿವಿಯಾಗಿದ್ದಳು. ನಿನ್ನೆಯಿಂದ ಸನ್ನೆ ಮಾಡಿ ಆದರೂ ನನ್ನೊಟ್ಟಿಗೆ ಮಾತಾಡ್ತಾ ಇದ್ದವಳು ನಾನು ವೆಂಟಿಲೇಟರ್ ತೆಗೆಸಿಲ್ಲ ಅನ್ನೋ ಕೋಪಕ್ಕೋ, ಅವಳ ಮಾತು ಮೀರಿ ಸುಳ್ಳು ಮಾತಾಡಿದ ಅನ್ನೋ ಅಸಮಾಧಾನಕ್ಕೋ, ಅಥವಾ ಮತ್ಯಾವ ಕಾರಣಕ್ಕೋ ನನ್ನೊಂದಿಗೆ ಸಂಪೂರ್ಣವಾಗಿ ಮಾತು ಬಿಟ್ಟು ಸ್ತಬ್ಧವಾಗಿ ಮಲಗಿದ್ದಾಳೆ. ರಾತ್ರಿ ಪೂರ ಮಾತಾಡೋದು ನನಗೆ ಅಮ್ಮನಿಗೆ ಹೊಸ ವಿಷಯವೇನಲ್ಲ. ನಾನು ತವರಿಗೆ ಹೋದಾಗ ಪ್ರತಿ ರಾತ್ರಿ ಎಚ್ಚರ ಆದರೆ ಸಾಕು, ಬೆಳಗಾಗೋವರೆಗೂ ನಮ್ಮ ಮಾತು ನಿಲ್ತಾ ಇರಲಿಲ್ಲ. ಅಮ್ಮನಿಗೆ ಯಾವಾಗೂ ನಿದ್ದೆ ಕಡಿಮೆ. ಹಾಗಾಗಿ ನಾನು ಸ್ವಲ್ಪ ಮಗ್ಗಲು ಬದಲಾಯಿಸಿದ್ರೆ ಸಾಕು ಎಚ್ಚರ ಆಗೋರು.
ನಿದ್ದೆ ಬರಲಿಲ್ಲ ಅಂತ ಶುರು ಆಗೋ ನಮ್ಮ ಮಾತುಕತೆ ಪ್ರಪಂಚ ಪರ್ಯಟನೆ ಮಾಡಿ ಬರುತ್ತಿತ್ತು. ಮನೆಯಲ್ಲಿ ಎಲ್ಲರೂ ಕಾಡೋರು, ಅವೆಷ್ಟು ಮಾತು ನಿಮ್ಮಿಬ್ಬರದು ಅಂತ. ಆದರೆ ಇವತ್ತು ರಾತ್ರಿ ನಾನು ಮಾತಾಡ್ತಾ ಇದ್ದೀನಿ, ಆದರೆ ಅಮ್ಮ ಕೇವಲ ಕೇಳುಗಳು ಮಾತ್ರ. ಈಗ ನಾನೆಷ್ಟೇ ಮಾತಾಡಿದ್ರೂ ಮೌನವೊಂದೇ ಅವಳ ಉತ್ತರ. ಬೆಳಗ್ಗೆ ಪಪ್ಪ ಐಸಿಯು ಬಂದಾಗ ಅವರ ಕೆಂಪಾದ ಕಣ್ಣುಗಳೇ ಅವರು ರಾತ್ರಿ ಪೂರ ಅತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದವು. ಬಂದವರು ಅಮ್ಮನ ಮುಖ ನೋಡುತ್ತಾ ನಿಂತು ಬಿಟ್ಟರು. ಆಮೇಲೆ ಅಮ್ಮನ ಕೈ ಹಿಡಿದು, ಮಕ್ಕಳ ಚಿಂತೆ ಮಾಡಬೇಡ ರಾಧಿಕಾ, ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಪ್ರೀತಿ ಚಿಂತೆ ಮಾಡಬೇಡ ಎಂದರು. ಪವಾಡ ಎಂಬಂತೆ ಅಮ್ಮನ ಕೈ ಅಪ್ಪನ ಕೈಯನ್ನು ಗಟ್ಟಿಯಾಗಿ ಹಿಡಿಯಿತು. ಸಾವಿನ ಹಂಚಲ್ಲಿ ಮಲಗಿದ ಜೀವಕ್ಕೆ ಈಗಲೂ ಮಕ್ಕಳದ್ದೇ ಚಿಂತೆ. ಅಪ್ಪ ಮಾತು ಕೊಟ್ಟ ಮೇಲೆ ಆ ಜೀವಕ್ಕೆ ನಿರಾಳ ಎನಿಸಿರಬೇಕು. ಅಮ್ಮನ ಮುಚ್ಚಿದ ಕಣ್ಣಂಚಲ್ಲಿ ಸಣ್ಣ ಹನಿ ಕಂಡಿತು. ತಾಯಿ ಹೃದಯಕ್ಕೆ ದೊಡ್ಡದೊಂದು ಸಲಾಂ ಮಾಡಿದೆ. ಪಪ್ಪ ಇನ್ನು ತಮ್ಮಿಂದ ಅಲ್ಲಿ ನಿಲ್ಲಲು ಸಾಧ್ಯ ಇಲ್ಲ ಎನಿಸಿದಾಗ ಅಲ್ಲಿಂದ ಹೊರ ನಡೆದರು. ಡಾಕ್ಟರ್ ಹೇಳಿದ ಸಮಯ ಮೀರಿತ್ತು. ಅಮ್ಮನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ನನ್ನೆಲ್ಲ ಭರವಸೆಯೂ ಸತ್ತಿತ್ತು. ಇನ್ನು ನನ್ನಮ್ಮ ನನ್ನ ಪಾಲಿಗೆ ಇಲ್ಲ ಎಂಬ ಸತ್ಯಕ್ಕೆ ರಾತ್ರಿಯಿಂದಲೇ ಮಾನಸಿಕವಾಗಿ ಅದೆಷ್ಟೇ ತಯಾರಿ ನಡೆಸಿದರೂ ಮರ್ಕಟ ಮನಸ್ಸು ಮತ್ತೆ ಮತ್ತೆ ಅವಳನ್ನೇ ಬಯಸಿತು. ಅಮ್ಮನ ಪ್ರೀತಿ ಸಾಕು ಎನ್ನುವ ಜೀವ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯನಾ? ಅಣ್ಣ ಬಂದು ಸ್ವಲ್ಪ ಮಾತಾಡಬೇಕು, ಹೊರಗೆ ಬಾ, ವಿನು ಇರ್ತಾಳೆ ಅಂತ ರಿಕ್ವೆಸ್ಟ್ ಟೋನಲ್ಲಿ ಕರೆದ. ಬೇರೆ ವಿಧಿ ಇಲ್ಲದೆ ಅತ್ತಿಗೆಯನ್ನ ಅಲ್ಲಿ ಬಿಟ್ಟು ಅವನೊಂದಿಗೆ ಭಾರವಾದ ಹೆಜ್ಜೆ ಹಾಕಿದೆ. ನಿನ್ನೆ ಹೊರಗೆ ಹೊರಟಾಗ ಬೇಡ ಎಂದು ತಡೆದ ಜೀವ ಇಂದು ನಿಶ್ಶಬ್ದವಾಗಿ ಚಲನೆಯನ್ನೇ ಮರೆತು ಮಲಗಿದೆ. ವೆಂಟಿಲೇಟರ್ ಮೂಲಕ ಉಸಿರಾಟ ಹೊಂದಿದೆ. ಅದರ ಹೊರತು ಜೀವಂತ ಬೊಂಬೆ ಎನಿಸಿದರು. ಏನು ವಿಷಯ ಅಣ್ಣ ಅಂತ ನೇರವಾಗಿಯೇ ಕೇಳಿದೆ. ಹೊರಗೆ ಬಂದವನು ಮಾತಿಗಾಗಿ ತಡುಕಾಡುತ್ತಿದ್ದಾಗ, ಸತ್ಯ ಕಣ್ಣ ಮುಂದೆಯೇ ಇದ್ದಾಗ ಅದಕ್ಕಿಂತ ನೋವಿನ ವಿಷಯ ಮತ್ತೊಂದಿರಲು ಸಾಧ್ಯವೇ ಇಲ್ಲ ಅನ್ನೋ ನಂಬಿಕೆಯಲ್ಲಿ ಕೇಳಿದ್ದೆ. ಮುಂದೆ ಏನು ಮಾಡೋಣ ಅಂದ. ನನಗೆ ಅವನ ಮಾತಿನ ಒಳ ಅರ್ಥ ತಿಳಿಯಲಿಲ್ಲ. ಅಂದೆ. ಮಮ್ಮಿ ಬಗ್ಗೆ ಏನು ಡಿಸೈಡ್ ಮಾಡಿದೀಯಾ? ಡಾಕ್ಟರ್ ಈಗ ಮತ್ತೊಮ್ಮೆ ಡಯಾಲಿಸಿಸ್ ಮಾಡೋಣ ಅಂತಿದ್ದಾರೆ ಎಂದೆನು. ನಾನು ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ, ಬೇಡ, ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗೋಣ ಎಂದೆ. ನನ್ನ ಮಾತು ಕೇಳಿ ಅಣ್ಣ ಗಾಬರಿಯಲ್ಲಿ, ವೆಂಟಿಲೇಟರ್ ತೆಗೆದ್ರೆ ಬದುಕೋ ಚಾನ್ಸಸ್ ಇಲ್ಲ ಅಂತಿದ್ದಾರೆ ಕಣೆ ಅಂದ. ಅವನ ದನಿಯಲ್ಲಿದ್ದ ಗಾಬರಿ ಸ್ಪಷ್ಟವಾಗಿ ತಿಳಿಯುತ್ತಾ ಇದ್ದು. ಮಮ್ಮಿಗೆ ಮನೆ ಅಂದರೆ ಜೀವ. ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ದವರು ಪ್ರತಿದಿನ ಕೇಳ್ತಾ ಇದ್ದಿದ್ದು ಒಂದೇ ಮಾತು, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ, ನಾನು ಮನೆಗೆ ಹೋಗಬೇಕು ಅಂತ ಅಂದೆ. ಆದರೆ ಅಂತ ಅಣ್ಣ ಅನುಮಾನಿಸುತ್ತಾ ಅಂದಾಗ, ಸಾಕು, ಇಷ್ಟು ವರ್ಷ ನಮಗಾಗಿ ಅವರು ಕಷ್ಟಪಟ್ಟಿದ್ದು ಸಾಕು. ನಾವು ಏನೇ ಪ್ರಯತ್ನ ಮಾಡಿದ್ರೋ ಅವರು ಇನ್ನೂ ಉಳಿಯಲ್ಲ ಅನ್ನೋ ಸತ್ಯ ನನಗೆ ಅರ್ಥ ಆಗಿದೆ. ಅವರು ಉಳಿದ್ರೂ ಕೂಡ ಕೇವಲ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡೋದು ಬಿಟ್ಟರೆ ಬೇರೆ ಯಾವ ರೀತಿ ಡೆವಲಪ್ಮೆಂಟ್ ಕೂಡ ಅವರಲ್ಲಿ ಸಾಧ್ಯ ಇಲ್ಲ. ಅವರ ಕಿಡ್ನಿ 2 ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಮೊನ್ನೆ ಬ್ರೈನ್ ಡೆಡ್ ಆಗಿದೆ. ನಿನ್ನೆ ಹಾರ್ಟ್ ಲಿವರ್ ಕೂಡ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ವಾಸ್ತವ ಸತ್ಯ ಮುಚ್ಚಿಡೋಕೆ ಆಗಲ್ಲ. ನನಗೆ ಮಮ್ಮಿ ಪರಿಸ್ಥಿತಿ ಗೊತ್ತು. ಸುಮ್ಮನೆ ಇಲ್ಲದ ವ್ಯರ್ಥ ಪ್ರಯತ್ನ ಮಾಡೋದು ಬೇಡ. ಅಮ್ಮ ಹುಷಾರಾಗ್ತಾರೆ ಅನ್ನೋದೇ ಆದರೆ ಅವರು ಮನೆಗೆ ಹೋದ ಮೇಲೆ ಅವರ ಆಸೆ ಈಡೇರಿದ ಖುಷಿಗೆ ಹುಷಾರಾಗ್ತಾರೆ. ಇಲ್ಲ ಅಂದರೆ ನಮ್ಮ ಋಣನೇ ಇಷ್ಟು ಅಂದ್ಕೊಳ್ಳೋಣ. ಪಾಪ ಕಣೋ, ಮಮ್ಮಿ ಒತ್ತಾಡೋದು ನನ್ನಿಂದ ನೋಡೋಕೆ ಆಗ್ತಿಲ್ಲ. ಮಲಗಿದಲ್ಲೇ ಮಲಗಿ ಸೊಂಟ ಕಾಲು ಎಲ್ಲ ನೋವು ಅಂತ ನಿನ್ನೆ ಮೊನ್ನೆ ಎಲ್ಲ ಅದೆಷ್ಟು ಒದ್ದಾಡಿದ್ದಾರೆ ಅನ್ನೋದು ನಾನು ಸ್ವತಃ ಕಣ್ಣಾರೆ ನೋಡಿದ್ದೀನಿ. ನಿನ್ನೆ ಸಂಜೆಯಿಂದ ಜೀವಂತ ಬೊಂಬೆ ಹಾಗೆ ಚಲನೇನೇ ಇಲ್ಲದೆ ಅವರು ಮಲಗಿರೋದು ನೋಡಿದ್ರೆ ಕರಳು ಕಿತ್ತು ಬಂದಂಗೆ ಆಗುತ್ತೆ. ಒಂದೇ ಒಂದಿನ 10 ನಿಮಿಷ ಲೇಟಾಗಿ ಎದ್ದೇಳು ಅಮ್ಮ ಅಂದರೆ ಲೇಟ್ ಇದ್ದರೆ ಮೈ ಕೈ ನೋವು ಕಣೆ, ಜಾಸ್ತಿ ಹೊತ್ತು ಮಲಗೋಕೆ ಆಗಲ್ಲ ಅನ್ನೋಳು. ಆದರೆ ಈಗ ಹಾಸಿಗೆಲೇ ಜೀವನ. ಸಾಕು ಕಣೋ, ನನ್ನಿಂದ ಮಮ್ಮಿ ನೋವು ಉಣ್ಣೋದು ನೋಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಅಮ್ಮ ಬೇಕು ಅಂತಾನೆ ಅನಿಸುತ್ತೆ. ಆದರೆ ಅದಕ್ಕೋಸ್ಕರ ಆ ಜೀವಕ್ಕೆ ನಾವು ಮತ್ತೆ ಮತ್ತೆ ನೋವು ಕೊಡೋದು ಎಷ್ಟು ಸರಿ ಹೇಳು ಎಂದು ಅಳೋಕ್ಕೆ ಶುರು ಮಾಡಿದೆ. ನೀನು ಹೀಗೆ ಹೇಳ್ತೀಯ ಹಾಗೆ? ನನಗೆ ಪಪ್ಪಗೆ ಧೈರ್ಯ ಸಾಲ್ತಾ ಇಲ್ಲ ಕಣೆ ಎಂದ. ಹೌದು, ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಧೈರ್ಯವಂತೆ ಅಂದರೆ ತಪ್ಪಾಗಲ್ಲ. ಪಪ್ಪ ನನಗೆ ಗಂಡು ಮಗನಷ್ಟೇ ಸ್ವಾತಂತ್ರ್ಯ ಜೊತೆಗೆ ಬದುಕನ್ನು ಕಲಿಸಿಕೊಟ್ಟಿದ್ದಾರೆ.
ಎಂಥ ಸಂದರ್ಭ ಬಂದರೂ ಒಪ್ಪಿ ನಿಭಾಯಿಸಬಲ್ಲೆ ಅನ್ನೋ ಸ್ಥೈರ್ಯ ತುಂಬಿದ್ದಾರೆ. ಹೊರಗಿನ ವ್ಯವಹಾರಗಳನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ. ಡಿಸಿಷನ್ ತಗೊಳ್ಳೋ ಸಾಮರ್ಥ್ಯ ಕಲಿಸಿದ್ದಾರೆ. ಆದರೆ ಅಣ್ಣ ಸ್ವಲ್ಪ ಹೆಂಗುರಳು. ಅಲ್ಲದೆ ಅಮ್ಮ ಅಂದರೆ ನನಗಿಂತ ಒಂದು ಕೈ ಜಾಸ್ತಿ ಪ್ರೀತಿ ಅವನಿಗೆ. ಹಾಗಾಗಿ ಮಮ್ಮಿ ವಿಚಾರದಲ್ಲಿ ಯಾವುದೇ ತೀರ್ಮಾನ ತಗೊಳ್ಳೋಕೆ ಅವನಿಗೆ ಧೈರ್ಯ ಸಾಕಾಗಿರಲಿಲ್ಲ. ಸರಿ, ನೀವು ಡಿಸ್ಚಾರ್ಜ್ ಪ್ರೋಸೆಸ್ ಮುಗಿಸಿ ನಾನು ಮಮ್ಮಿ ಜೊತೆ ಇರ್ತೀನಿ ಅಂತ ಮತ್ತೆ ICU ಕಡೆ ಹೋದೆ. ಅಮ್ಮನ ಜೊತೆ ನನ್ನ ಮಾತು ಮತ್ತೆ ಮುಂದುವರೆದಿತ್ತು. ನಿನ್ನೆಯಿಂದ ಅದೇನೇನು ಮಾತಾಡಿದನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಾತು ಇನ್ನೂ ಮುಗ್ದಿರಲಿಲ್ಲ. ಅಮ್ಮ, ನಿನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನಿನ್ನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀನು ಬಾಳೆ ಬದುಕಿದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸಂತೋಷನ ಅಮ್ಮ ಅಂದೆ. ನನ್ನ ಕೈಲಿದ್ದ ಅಮ್ಮನ ಕೈ ಸಣ್ಣ ಚಲನೆ ಮಾಡಿತು. ಅದು ನನ್ನ ಭ್ರಮೆ ಇರಬೇಕು. ನೆನ್ನೆಯಿಂದ ಕೈ ಹಿಡಿದೇ ಇದ್ದೀನಿ. ಯಾವ ಸಣ್ಣ ಚಲನೆ ಕೂಡ ಇಲ್ಲ. ಈಗ ನಂದೇ ಕೈ ಶೇಕ್ ಆಗಿರಬೇಕು ಅಂದ್ಕೊಂಡೆ. ಮತ್ತೆ ಮಾತು ಶುರುವಿಟ್ಟೆ. ನನ್ನ ಕೈಯಲ್ಲಿದ್ದ ಅಮ್ಮನ ಕೈ ನನ್ನ ಕೈ ಹಿಡಿಯಲು ಸಣ್ಣದಾಗಿ ಪ್ರಯತ್ನ ಪಡುತ್ತಿರುವಂತೆ ಭಾಸವಾಯಿತು. ಮನದಲ್ಲಿ ಮತ್ತೇನೋ ಅರಿಯದ ಭರವಸೆಯ ಬೆಳಕು ಮೂಡಿದಂತೆ ಆಯಿತು. ಅಮ್ಮನ ಕಿವಿ ಬಳಿ ಹೋಗಿ, ಅಮ್ಮ ನಾನು ಬಂದಿದ್ದೀನಿ ನೋಡಮ್ಮ ಅಂದೆ. ತಕ್ಷಣ ಅಮ್ಮ ಕಣ್ಬಿಟ್ಟು ಮತ್ತೆ ಕಣ್ಣು ಮುಚ್ಚಿದ್ರು. ನನಗೆ ಹಕ್ಕಿ ಹಾಗೆ ಹಾರಾಡೋ ಅಷ್ಟು ಖುಷಿ ಆಯಿತು. ಮತ್ತೆ ಮತ್ತೆ ಅದೊಂದೇ ಮಾತು ಹೇಳಿದೆ, ಅಮ್ಮ ನಾನು ಬಂದಿದ್ದೀನಿ ನೋಡಮ್ಮ. ಆ ಮಾತು ಕಿವಿಗೆ ಕೇಳ್ತಾ ಇದ್ದಂತೆ ಒಂದೇ ಸೆಕೆಂಡ್ ಮಾತ್ರ ಆದರೂ ಕಣ್ಣು ತೆಗೆದು ಮತ್ತೆ ಮುಚ್ತಾ ಇದ್ರು. ಅದೆಷ್ಟು ಬಾರಿ ನಾನು ಆ ಮಾತು ಹೇಳಿದ್ರು ತಕ್ಷಣ ಪ್ರತಿಕ್ರಿಯಿಸುತ್ತಾ ಇದ್ದರು. ನನಗೆ ಖುಷಿಯಾಗಿ ಅಮ್ಮನ ಕೈ ಹಿಡಿದು ಅವರ ಕೈಗೆ ಮುತ್ತಿಕ್ಕಿದೆ. ನನ್ನ ಕಣ್ಣಿಂದ ಜಾರಿದ ಹನಿ ಅವರ ಕೈ ಸೋಕುತ್ತಲೇ ಅವರ ಕೈ ಚಲನೆ ಶುರು ಆಯಿತು. ಮತ್ತೆ ಮತ್ತೆ ಕೈ ಸ್ವಲ್ಪ ಸ್ವಲ್ಪ ಮುಂದೆ ಚಾಚುತ್ತಾ ನನ್ನ ತಲೆಯನ್ನು ಅವರತ್ತ ಎಳೆಯಲು ಪ್ರಯತ್ನಿಸಿದರು. ನಾನು ಅವರತ್ತ ಬಾಗಿದಾಗ ನನ್ನ ತಲೆಯನ್ನು ಸವರಿದರು. ನಾನು ಅಮ್ಮನ ಪಕ್ಕ ಮಲಗಿದಾಗ ಅಮ್ಮ ಅವರಿಗೆ ನಿದ್ದೆ ಬಾರದೆ ಇದ್ದಾಗಲೆಲ್ಲ ನನ್ನ ತಲೆ ಸವರುತ್ತಾ ಇರ್ತಿದ್ರು. ನಾವು ಮಾತಾಡ್ತಾ ಮಲಗಿದಾಗೋ ಅವರದ್ದು ಇದೇ ಕಾಯಕ. ನನ್ನ ತಲೆ ಸವರೋದು ಅಂದರೆ ಅದೇನೋ ಪ್ರೀತಿ ಅವರಿಗೆ. ಅದೇ ಹಳೆ ನೆನಪು ಒತ್ತರಿಸಿ ಬಂದು ಕಣ್ಣಲ್ಲಿ ಹನಿ ನೀರಾಡಿತು. ಅದೆಷ್ಟು ಹೊತ್ತು ತಲೆ ನೆವರಿಸಿದರು. ನಿನ್ನೆಯಿಂದ ಯಾವುದೇ ಚಲನೆ ಇಲ್ಲದೆ ಮಲಗಿದ್ದವರು ಇಂದು ನನ್ನ ಮಾತಿಗೆ ಕಣ್ಣು ತೆಗೆದು ನನ್ನ ನೋಡೋ ಪ್ರಯತ್ನ ಮಾಡ್ತಾ ಇರೋದಷ್ಟೇ ಅಲ್ಲದೆ ನನ್ನ ತಲೆ ಸವರ್ತಾ ಇರೋದು ನನ್ನಲ್ಲಿ ಭರವಸೆಯ ಆಸೆ ಹುಟ್ಟಿಸಿತು. ತಕ್ಷಣ ಅಮ್ಮನ ಕೈ ಬೆಡ್ ಮೇಲೆ ಇಟ್ಟು ಓಡಿ ಹೋಗಿ ಡಾಕ್ಟರ್ಸ್ನ ಕರೆದು ಬಂದೆ. ಅವರು ನಾನು ಹೇಳಿದ ಯಾವ ಮಾತುಗಳನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲಮ್ಮ, ನಿಮಗೆಲ್ಲ ಭ್ರಮೆ ಆಗಿರಬೇಕು. 3 ದಿನದಿಂದ ಇಲ್ಲೇ ಇರೋದಕ್ಕೆ ಹೀಗಾಗ್ತಾ ಇದೆ. ಸ್ವಲ್ಪ ಹೊರಗಡೆ ಹೋಗಿ ಬನ್ನಿ ಎಂದರು. ನಾನವರ ಹತ್ತಿರ ಬೇಡಿಕೊಂಡರೋ ಅವರದು ಅದೇ ಮಾತು. ಕೊನೆಗೆ ನೀವು ಇಲ್ಲೇ ನಿಲ್ಲಿ ಎಂದು ಹೇಳಿ ಮತ್ತೆ ಅಮ್ಮನ್ನ ಮಾತಾಡಿಸಿದೆ. ಆಗ ಅಮ್ಮ ಮತ್ತೆ ಕಣ್ಣು ಬಿಟ್ಟು ತಕ್ಷಣ ಮತ್ತೆ ಕಣ್ಣು ಮುಚ್ಚಿದರು. ಆಗ ಡಾಕ್ಟರ್ ಮುಂದೆ ಬಂದು ಅಮ್ಮನ್ನ ಪರೀಕ್ಷೆ ಮಾಡಲು ಶುರು ಮಾಡಿದರು. ನನ್ನ ಕಡೆ ನೋಡಿ ಯಾವ ಭರವಸೆಯೂ ಇಲ್ಲ. ಆದರೆ ಅವರು ನಿಮ್ಮ ಮಾತಿಗೆ ಮಾತ್ರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಇದೊಂದೇ ಕಾರಣಕ್ಕೆ ಹೋಪ್ಸ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ಕಾರಣ ಆಲ್ರೆಡಿ ಅವರ ಆರ್ಗಾನ್ಸ್ ಎಲ್ಲ ಡ್ಯಾಮೇಜ್ ಆಗಿವೆ ಎಂದು ಅಲ್ಲಿಂದ ಹೋದರು. ಆಸ್ಪತ್ರೆಯವರ ವಿರೋಧದ ನಡುವೆಯೋ ಗಟ್ಟಿ ಧೈರ್ಯ ಮಾಡಿ ಬಂಡತನದಿಂದ ಅಮ್ಮನ್ನ ಡಿಸ್ಚಾರ್ಜ್ ಮಾಡಿಸಿದೆವು. ಮಮ್ಮಿನ ನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಹೋರ ದಾರಿ ಹಿಡಿದೆವು. ನನ್ನ ಮನಸ್ಸು ಕಲ್ಲು ಮಾಡಿಕೊಂಡು ಆಗಾಗ ಅಮ್ಮನ ಮೂಗಿನ ಹೊಳ್ಳೆಯ ಹತ್ತಿರ ಕೈ ಇಟ್ಟು ಅವರ ಉಸಿರಾಟ ಪರೀಕ್ಷಿಸುವಾಗ ನನ್ನ ಸಾವೇ ಬರಬಾರದೆ ಎನ್ನಿಸಿದ್ದಂಟು ಸುಳ್ಳಲ್ಲ. ಜೀವ ಕೊಟ್ಟವಳ ಜೀವ ಪರೀಕ್ಷೆ ಮಾಡೋ ಇಂಥ ಕಷ್ಟದ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ. ಹೊಡಲಲ್ಲಿ ನವಮಾಸ ಹೊತ್ತು ಮಡಿಲಲ್ಲಿ ಲಾಲಿಸಿ ಪಾಲನೆ ಮಾಡಿದವಳನ್ನು ನನ್ನ ಮಡಿಲಲ್ಲಿ ಮಲಗಿಸಿಕೊಂಡಾಗ ಖುಷಿ ಸಂಭ್ರಮದ ಬದಲು ಆ ಕ್ಷಣದ ಪರಿಸ್ಥಿತಿಗೆ ದುಃಖ ಹೆಚ್ಚುತ್ತಲೇ ಇತ್ತು. ಮಗಳ ಮನೆಗೆ ಅಂತ ತಿಂಗಳ ಹಿಂದೆ ಬಂದವಳು ಈಗ ಈ ಪರಿಸ್ಥಿತಿಯಲ್ಲಿ ತನ್ನ ಮನೆಗೆ ಹಿಂದಿರುಗುತ್ತಿರುವುದನ್ನು ಯಾರೂ ಊಹೆ ಕೂಡ ಮಾಡಿರಲಿಲ್ಲ. ವರ್ಷದ ನಂತರ ನನ್ನೊಟ್ಟಿಗೆ ಇರಲು ಬಂದವರು 15 ದಿನ ಇದ್ದು ವಾಪಸ್ ಊರಿಗೆ ಹೋಗುವಾಗ ದಾರಿ ಮಧ್ಯೆ ಉಸಿರಾಟದ ತೊಂದರೆಯಾಗಿ ಆಸ್ಪತ್ರೆ ಸೇರೋ ಹಾಗೆ ಆಗಿತ್ತು ಅಮ್ಮನಿಗೆ. ಆಗ 15 ದಿನ ಅಮ್ಮನೊಟ್ಟಿಗೆ ನಾನೇ ಆಸ್ಪತ್ರೆಯಲ್ಲಿ ಇದ್ದೆ. ಅದೇ 1 ತಿಂಗಳು ಅಮ್ಮನ ಜೊತೆ ನಾನು ಕಳೆದ ಕೊನೆ ಕ್ಷಣಗಳು. ದಾರಿ ಮಧ್ಯೆ ಕಾರ್ ನಿಲ್ಲಿಸಿ ಅಣ್ಣ ಹಾಲಿಗಾಗಿ ಹುಡುಕಾಡಿದ. ರಾತ್ರಿ ಆಗಿದ್ದರಿಂದ ಹಾಲು ಸಿಗುವುದು ತಡವಾಯಿತು.
ಎದೆ ಹಾಲ ಅಮೃತ ಉಣಿಸಿದವಳಿಗೆ ಹಾಲು ಕುಡಿಸಿ ಅಣ್ಣ ತಂಗಿ ಕೊನೆಯ ತಾಯಿಯ ಋಣ ತೀರಿಸಿದೆವು. ಋಣ ಸಂದಾಯ ಅಂದರೆ ಬಹುಶಃ ತಪ್ಪಾದಿತ್ತು. ತಾಯಿಯ ಋಣ ತೀರಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಸತತ 3 ತಾಸಿನ ಪ್ರಯಾಣದ ನಂತರ ಮನೆ ತಲುಪಿದೆವು. ಮನೆಯಲ್ಲಿ ಮಂಚದ ಮೇಲೆ ಅಮ್ಮನನ್ನು ಮಲಗಿಸಿದರು. ನಾನು ಮತ್ತೆ ಅಮ್ಮನ ತಲೆಯನ್ನು ಎತ್ತಿ ನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ತಲೆ ಸವರುತ್ತಾ ಕುಳಿತಿದ್ದೆ. ಮತ್ತೊಮ್ಮೆ ಎಲ್ಲರೂ ಹಾಲು ಕುಡಿಸಿದೆವು. 3 ದಿನದ ಹಿಂದೆ ಗಂಜಿ ಕೇಳಿದವಳು, ಊಟ ಮಾಡಿಸು ಹಸಿವು ಎಂದವಳು ಏನನ್ನೂ ಮುಟ್ಟಿರಲಿಲ್ಲ. 3 ದಿನದ ನಂತರ ನಾವು ಕುಡಿಸಿದ ಅಷ್ಟು ಹಾಲನ್ನು ಕುಡಿದು ತನ್ನ ಹಸಿವು ನೀಗಿಸಿಕೊಂಡವಳು ಹೊಟ್ಟೆ ತುಂಬಿತು ಅಂತಲೋ ಭೂಮಿಯ ಮೇಲಿನ ತನ್ನ ಋಣ ತೀರಿತು ಅಂತಲೋ ಬಾಯಿಗೆ ಹಾಕಿದ ಹಾಲನ್ನು ಹೊರ ಚೆಲ್ಲಿದಳು. ಅಮ್ಮನ ಪ್ರಾಣ ನನ್ನ ಮಡಿಲಲ್ಲೇ ಕೊನೆ ಉಸಿರಿಳಿದಿತ್ತು. ಜೀವ ಕೊಟ್ಟವಳ ಜೀವ ಹೋಗಲು ಮಡಿಲು ಕೊಟ್ಟ ನತದೃಷ್ಟೇ ನಾನು. ಪಾಪಿ ಮಗಳ ಮಡಿಲಲ್ಲಿ ತನ್ನ ಪ್ರಾಣ ಬಿಟ್ಟವಳು ಶುಕ್ರವಾರದ ದಿನ ಮುತ್ತೈದೆ ಸಾವು ಪಡೆದಿದ್ದಳು. ಎಲ್ಲರ ಆಕ್ರಂದನ ಮುಗಿಲು ಮುಟ್ಟಿತು. ಸ್ನಾನ ಮಾಡಿಸಿ ಹೊಸ ಸೀರೆ ಉಡಿಸಿ ಕೈಗೆ ಹಸಿರು ಬಳೆ ತೊಡಿಸಿ ಹೂ ಮುಡಿಸಿ ಅರಿಶಿಣ ಕುಂಕುಮ ಹಚ್ಚಿ ಮಲಗಿಸಿದಾಗ ನನ್ನಮ್ಮನ ಸೌಂದರ್ಯ ನೋಡುವವರು ಹೊಟ್ಟೆ ಕಿಚ್ಚು ಪಡುವಂತೆ ಇತ್ತು. ನಿಜಕ್ಕೂ ಸೌಂದರ್ಯವತಿಯೇ ಅವಳು. ಬೆಳ್ಳನೆ ಮುಖಕ್ಕೆ ಅಜ್ಜಿ ತಂದ ಸೀರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕಣ್ಣು ಕಾಣಲ್ಲ ಅಂದ್ರು ಅಮ್ಮ ಡ್ರೆಸ್ಸಿಂಗ್ ವಿಚಾರದಲ್ಲಿ ತುಂಬ ನೀಟ್. ಸೀರೆ ಸೆರಗು ಮಡಿಕೆಯಲ್ಲಿ ಸ್ವಲ್ಪ ಏರುಪೇರಾಗಿದ್ದರೋ ಸಹಿಸುತ್ತಿರಲಿಲ್ಲ. ಹೆಗಲ ಮೇಲಿನ ಸೆರಗನ್ನು ಮುಟ್ಟಿ ಮುಟ್ಟಿ ಒಂದಕ್ಕೊಂದು ಮಡಿಕೆ ಅಳತೆ ನೋಡಿ ಸರಿಯಾಗಿಲ್ಲ ನೋಡು ಸರಿ ಮಾಡು ಅನ್ನೋರು. ಆದರೆ ಇವತ್ತು ಗಂಟು ಹಾಕಿ ಸೀರೆ ಉಡಿಸಿ ಸೆರಗಿಗೆ ಪಿನ್ನ ಕೂಡ ಮಾಡದೆ ಹಾಗೆ ಮುದುರು ಇಟ್ಟಿದ್ದೀವಿ. ಆದರೆ ಸರಿಪಡಿಸು ಅಂತ ಹೇಳದೆ ಸುಮ್ಮನೆ ಮಲಗಿದ್ದಾಳೆ ನನ್ನಮ್ಮ. ಹಣೆ ತುಂಬ ಕಾಸಗಲದ ಸ್ಟಿಕ್ಕರ್ ಹಚ್ಚಿದ್ರು. ಒಣ ಕುಂಕುಮ ಜಾಸ್ತಿ ಆದರೆ ಕಣ್ಣಿಗೆ ಹಾರತ್ತೆ ಅಂತ ಕರ್ಚಿಪ್ಪಿಂದ ನಿಧಾನಕ್ಕೆ ಹಳಕದಂತೆ ಒರೆಸಿಕೊಂಡು ಸ್ವಲ್ಪ ಮಾತ್ರ ಬಿಟ್ಕೋತಾ ಇದ್ರು. ಆದರೆ ಇವತ್ತು ಎಲ್ಲರೂ ಹಚ್ಚುತ್ತಾ ಇರುವ ಕುಂಕುಮ ಅವಳ ಹಣೆ ಮೇಲೆಲ್ಲ ಹರಡಿದರೂ ಅದರತ್ತ ಗಮನ ಹರಿಸದೆ ಸುಮ್ಮನೆ ಮಲಗಿದ್ದಾಳೆ. ಸದಾ ಮೆತ್ತಗಿನ ಹಗುರಾದ ಸೀರೆಯನ್ನೇ ಉಡುತ್ತಿದ್ದವಳು ಮೈ ಮೇಲೆ ರಾಶಿ ಹೂ ಹಾರ ಹಾಕಿದರೂ ಭಾರ ಎನ್ನದೆ ಸುಮ್ಮನೆ ಮಲಗಿದ್ದಾಳೆ. ಮುಡಿಗೆ ಮೊಳ ಹೂವು ಭಾರ ಎನಿಸುತ್ತೆ ಎಂದು ಸ್ವಲ್ಪ ಮಾತ್ರ ಮುಡಿಯುತ್ತಿದ್ದವಳು ಮಾರು ಹೂ ಮುಡಿಸಿದರೂ ಭಾರ ಎನ್ನದೆ ಸುಮ್ಮನಿದ್ದಾಳೆ. ನಾನು ಸ್ವಲ್ಪ ಬೇಸರದಿಂದ ಮಾತಾಡಿದ್ರೂ ಸಹಿಸದವಳು ನಾನಿಷ್ಟು ಅಳುತ್ತಿದ್ದರೂ ಒಮ್ಮೆ ಕೂಡ ನನ್ನ ಸಮಾಧಾನ ಮಾಡದೆ ಕಲ್ಲಂತೆ ಮಲಗಿದ್ದಾಳೆ. ನಾನು ತವರಿಗೆ ಬಂದರೆ ಸಂಭ್ರಮಿಸುವವಳು, ಅತ್ತಿಗೆಗೆ ಹೇಳಿ ನನ್ನಿಷ್ಟದ ಅಡಿಗೆ ತಯಾರಿ ಮಾಡಿಸುವವಳು ಏನೊಂದು ಮಾತನಾಡದೆ ಮೌನವಾಗಿ ಮಲಗಿದ್ದಾಳೆ. ಈ ಮನೆಯಲ್ಲಿ ಸದಾ ಅವಳ ಪಕ್ಕವೇ ಮಲಗಿ ಅಭ್ಯಾಸ ಆದವಳಿಗೆ ಈಗ ಅವಳ ಪಕ್ಕ ಮಲಗುವ ಅವಕಾಶ ಸಹ ಇಲ್ಲ. ಅಮ್ಮನಿಗೆ ಅದೆಷ್ಟು ಮುತ್ತಿಕ್ಕಿದೆ. ಮುಂಚೆ ಎಲ್ಲ ನನ್ನ ಒಂದೊಂದು ಮುತ್ತಿಗೂ ಪ್ರತಿ ಮುತ್ತಿಕ್ಕುತ್ತಿದ್ದವಳು ಈಗ ನಾನು ಕೊಟ್ಟಷ್ಟನ್ನು ಪಡೆದು ಇಂದಿರೆಗೆ ಒಂದೇ ಒಂದು ಮುತ್ತನ್ನು ಕೊಡದೆ ಸ್ವಾರ್ಥಿಯಾಗಿ ಮಲಗಿದ್ದಾಳೆ. 3 ದಿನದಿಂದ ನನ್ನ ಜೊತೆ ಮಾತಾಡಲು ಅಪಹಪಿಸಿದವಳು ಈಗ ನಾನು ಮಾತಾಡು ಎಂದರೂ ಮೌನ ತಾಳಿದ್ದಾಳೆ. ಅವಳ ಮುಖವನ್ನೇ ನೋಡುತ್ತಾ ಅವಳನ್ನು ಎಚ್ಚರಿಸಲು ನಾನು ಅದೆಷ್ಟು ಪ್ರಯತ್ನ ಪಟ್ಟರೋ ನನ್ನ ಪ್ರಯತ್ನಕ್ಕೆ ಯಾವ ಫಲವೂ ದೊರೆಯದೆ ಅಮ್ಮ ಮೌನವಾಗಿ ಮಲಗಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತು ಮಾತ್ರ ಅವಳ ಮುಖದರ್ಶನ. ನಾಳೆಯಿಂದ ಫೋಟೋದಲ್ಲಿ ಮಾತ್ರ ಅವಳನ್ನು ನೋಡೋಕ್ಕೆ ಸಾಧ್ಯ. ನಮ್ಮ ನೋವು ಸಂಕಟಗಳ ನಡುವೆಯೇ ಅಮ್ಮನ ಅಂತ್ಯ ಸಂಸ್ಕಾರ ಮುಗಿದಿತ್ತು. ಅಮ್ಮ ಸಂಪೂರ್ಣವಾಗಿ ನಮ್ಮಿಂದ ಶಾಶ್ವತವಾಗಿ ಅಗಲಿ ಹೋಗಿದ್ದಳು. ಪ್ರತಿದಿನ ಫೋನ್ ಮಾಡಿ ಮಾತಾಡ್ತಾ ಇದ್ದವಳ ಫೋನಿನ ದಾರಿ ಕಾಯುವುದೊಂದೇ ನನಗುಳಿದ ಭಾಗ್ಯ. ಕ್ರೂರ ಪ್ರಪಂಚದಲ್ಲಿ ತಬ್ಬಲೆಯಾದೆ ನಾನು. ಎಲ್ಲರೂ ಪಾಪ, ತಾಯಿ ಇಲ್ಲದ ಪರದೇಸಿ ಹುಡುಗಿ ಅಂತ ಕನಿಕರದಿಂದ ನನ್ನ ನೋಡುವಾಗ ಹಿಂಸೆ ಆಗುತ್ತೆ. ಅಮ್ಮನಿಲ್ಲದ ಕ್ಷಣ ನಾನು ಎಂದು ಊಹೆ ಕೂಡ ಮಾಡಿರಲಿಲ್ಲ. ಅವಳೊಟ್ಟಿಗೆ ಮಾತಾಡದೆ ನನ್ನ ದಿನ ಮುಗಿಯುತ್ತಿರಲಿಲ್ಲ. ಅಮ್ಮನಾದರೂ ನನಗವಳು ಮೊದಲು ಸ್ನೇಹಿತೆ ಆಗಿದ್ದಳು. ಪ್ರತಿಯೊಂದನ್ನು ಅವಳ ಬಳಿ ಹೇಳಿಕೊಂಡಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಆದರೆ ಈಗ ಆಡಲು 1000 ಮಾತಿವೆ, ಆದರೆ ಕೇಳುವ 2 ಕಿವಿ ನನ್ನಗಲಿವೆ. ನೋವೋ ನಲಿವೋ ಸಂತೋಷವೋ ಸಂಭ್ರಮವೋ ಈ ಕ್ಷಣಕ್ಕೂ ಮೊದಲು ನೆನಪಾಗುವುದು ಅಮ್ಮ. ಅದೆಷ್ಟು ಬಾರಿ ಮರೆತು ಈಗಲೂ ಅವಳ ನಂಬರ್ಗೆ ಕರೆ ಮಾಡಿ ಸೋತಿದ್ದೇನೆ. ಪ್ರತಿದಿನ ಅವಳು ಕರೆ ಮಾಡುವ ಸಮಯಕ್ಕೆ ಬೇಡ ಅಂದ್ರೂ ಕಣ್ಣು ಗಡಿಯಾರದಲ್ಲಿ ಸಮಯ ನೋಡುತ್ತೆ. ಆದರೆ ಕರೆ ಮಾಡುವ ಜೀವ ಎಲ್ಲ ಜಂಜಾಟಗಳಿಂದ ಮುಕ್ತಿ ಹೊಂದಿದೆ.
ಅವಳಿಲ್ಲದ ಮನೆಗೆ ಹೋದರೆ ಬಾಗಿಲಲ್ಲಿ ನಿಂತು ನನ್ನ ದಾರಿ ಕಾಯ್ತಾ ಇದ್ದದ್ದು ನೆನಪಾಗುತ್ತೆ. ಹೋದ ಕೂಡಲೇ ಅಪ್ಪಿ ಮುದ್ದಾಡುತ್ತಿದ್ದವಳು ಈಗ ಫೋಟೋದಲ್ಲಿ ಅವಿತು ಕುಳಿತಿದ್ದಾಳೆ. ಊರಿಂದ ವಾಪಸ್ಸು ಬರುವಾಗ ಅಪ್ಪಿ ಮುತ್ತಿಟ್ಟು ಹುಷಾರು ಎಂದು ಹೇಳಿ ಕಾರಿನ ಶಬ್ದ ನಿಲ್ಲುವವರೆಗೂ ಬಾಗಿಲಲ್ಲಿ ನಿಂತು ಕೈ ಬೀಸಿ ಟಾಟಾ ಮಾಡಿ ವಿದಾಯ ಹೇಳುತ್ತಿದ್ದವಳು ಕಣ್ಣಿಗೆ ಕಾಣದಂತೆ ಅದೃಶ್ಯವಾಗಿದ್ದಾಳೆ. ಕಣ್ಣು ಕಾಣುವ ತನಕ, ಬೆನ್ನು ಬಾಗುವ ತನಕ, ತಾಯಿರಲಿ ನನಗೆ ತವರಿರಲಿ, ಎಲ್ಲ ಈಗ ಕನಸು ಮಾತ್ರ. ವಾಸ್ತವ ಅರಿತು ಬಾಳುವ ಚೈತನ್ಯ ಉಳಿದಿಲ್ಲ. ಆದರೂ ನನ್ನನ್ನೇ ನಂಬಿದ ಜೀವಗಳಿಗಾಗಿ ಗಟ್ಟಿ ಮನಸ್ಸು ಮಾಡಿ ಉಳಿದಿದ್ದೇನೆ. ನನ್ನ ಗಂಡನ ಹತ್ರ ಪದೇ ಪದೇ ಹೇಳ್ತಾ ಇದ್ದೆ, ನನ್ನ ಮಮ್ಮಿಗೆ ಏನಾದರೂ ಆದರೆ ನಾನು ಕೂಡ ಬದುಕಿರೋದಿಲ್ಲ ಅಂತ. ಆದರೆ ಈಗ ಜೀವ ಕೊಟ್ಟವಳಿಗಿಂತ ನಾನು ಜೀವ ಕೊಟ್ಟ ಜೀವವೇ ಹೆಚ್ಚಾಯಿತು ಅನ್ನಿಸ್ತಾ ಇದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.